ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು PUC ಫಸ್ಟ್ ಇಯರ್. ಸೊ PUC ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಗ ಫಸ್ಟ್ ಚಾಪ್ಟರ್ ಸೆಟ್ ಚಾಪ್ಟರಲ್ಲಿ ನಾವು ಏನು ಮಾಡತ್ತೀವಿ, ಸೆಕೆಂಡ್ ಎಕ್ಸಸೈಸನ್ನು ನಾವು ಸಾಲ್ವ್ ಮಾಡೋಣ ಇವತ್ತು. ಸೊ ಈಗ ಆಲ್ರೆಡಿ ಫಸ್ಟ್ ಎಕ್ಸಸೈಸ್ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಮತ್ತು ಅದ್ರ ಬಗ್ಗೆ ಸೊಲ್ಯೂಷನ್ಸನ್ನು ಆಲ್ರೆಡಿ ನಾವು ಡೀಟೇಲಾಗಿ ಮಾಡಿದ್ದೈತಿ. ಸೊ ಈ ಸೆಕೆಂಡ್ ಎಕ್ಸಸೈಜಿಗೆ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನ್ ವಿಡಿಯೋ ನಾವೆಲ್ಲ ಮಾಡೀವಿ. ಸೊ ಅದು ಯಾರೆಲ್ಲ ಈ ಎಕ್ಸಸೈಜಿಗೆ ಸಂಬಂಧಪಟ್ಟಂಗೆ ಯಾರು ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ, ಸೊ ಅವರು ಇಂಟ್ರೊಡಕ್ಷನ್ ವಿಡಿಯೋನ ನೋಡ್ಕೊಂಡು ಬರ್ಬೋದು. ಓಕೆನಾ, ರೈಟ್. ಸೊ ಹಂಗಾರೆ ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಎಕ್ಸಸೈಸ್ ಫಸ್ಟ್ ಮೇನ್ ಅನ್ನ ನೋಡೋಣ, ನಿಮ್ಮ ಸೆಟ್ಸ್ ಚಾಪ್ಟರ್. ಓಕೆ, ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ದ ನಲ್ ಸೆಟ್? ನಲ್ ಸೆಟ್ ಅಂದ್ರೆ ಏನಪ್ಪಾ, ಖಾಲಿ ಅದ್ರಾಗ ಏನ್ ಇರಂಗಿಲ್ಲ. ನಲ್ ಅಂತಂದ್ರೆ ಏನ, ಅದ್ರೊಳಗ ಪೂರ್ತಿ ಖಾಲಿ ಏನ್ ಇರಂಗಿಲ್ಲ. ಈಗ ಕೊರೋನಾ ಟೈಮ್ ಒಳಗೆ ಏನು ನಲ್ ಇಯರ್ ಮಾಡ್ರಿ ಅಂತಂದ್ರೆ, ನಲ್ ಇಯರ್ ಅಂತಂದ್ರೆ ಏನ, ಜೀರೋ ಇಯರ್ ಅಂತಂದ್ರೆ ಏನ, ಆ ವರ್ಷ ನೆಗ್ಲೆಕ್ಟ್ ಮಾಡ್ಬಿಡು. ಆ ವರ್ಷದಾಗ ಏನು ವಿದ್ಯಾರ್ಥಿಗಳದ್ದು ಈಗ ಫೋರ್ತ್ ಅದಾನಂದ್ರೆ ಫೋರ್ತ್ ಬಿಟ್ಬಿಡುದು, ಇನ್ನೊಂದ್ಸಲ ಮತ್ತೆ ಫೋರ್ತ್ ಕಲಿಬೇಕು ಅಂದ್ರೆ ಆ ವರ್ಷ ಕನ್ಸಿಡರ್ ಮಾಡಂಗಿಲ್ಲ, ಅದ್ರೊಳಗೆ ಏನ್ ಇರಂಗ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡೋಣ, ಯಾವ್ದು ನಲ್ ಸೆಟ್? ಸಿಂಪಲ್ ಆಗಿ ಹೇಳ್ಬೇಕು, ನಲ್ ಸೆಟ್ ಅಂದ್ರೆ ಖಾಲಿ ಸೆಟ್, ಎಂಟಿ ಸೆಟ್, ಅದ್ರಾಗ ಏನು ಇಲ್ಲೇ ಇಲ್ಲ, ಅದ್ರಾಗ ಏನಿಲ್ಲ, ಕುಚ್ ಬಿ ನಹಿ ಉಸ್ಮೆ ಕುಚ್ ಬಿ ನಹಿ, ಏನು ಇರಂಗಿಲ್ಲ ಅದ್ರಾಗ. ಸೊ ಅದ್ ನೋಡ್ರಿ, set of odd natural numbers divisible by 2. set of odd natural numbers divisible by 2. odd natural numbers ಅಂದ್ರೆ ನಮಗೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವಪ್ಪ? ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಯಾವ? 1 2 3 4 5 6 so on. ಇವೆಲ್ಲ ಏನಿವ ನ್ಯಾಚುರಲ್ ನಂಬರ್ಸ್. ಇವೆಲ್ಲ ಏನಿವ ನ್ಯಾಚುರಲ್ ನಂಬರ್ಸ್. ಇನ್ನು ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಯಾವ? ಆಡ್ ನ್ಯಾಚುರಲ್ ನಂಬರ್ಸ್ ಯಾವಪ್ಪ? ಆಡ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಇದ್ರಾಗ ಆಡ್ ನಂಬರ್ ಸೆಲೆಕ್ಟ್ ಮಾಡ್ಕೋ, ಯಾವ ಬರ್ತಾವ? 1 3 5. ಆಡ್ ನಂಬರ್ಸ್ ಗೊತ್ತಲ್ಲ, ಕನ್ನಡ ನಿಮ್ದು ಬೇಸ ಸಂಖ್ಯೆ ಅಂತಿದ್ರಲ್ಲ, 1 3 5 7, ಅದಾದ್ಮೇಲೆ 9. ಸೊ ಇವೆಲ್ಲ ಏನಿವ ಆಡ್ ನ್ಯಾಚುರಲ್ ನಂಬರ್ಸ್. ಇವೆಲ್ಲ ಏನಿವ ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನ್ಯಾಚುರಲ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್ ಇವೆಲ್ಲ. ಓಕೆ ವಿದ್ಯಾರ್ಥಿಗಳೇ, ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 4 ಸೋ ಆನ್. ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಇದರಾಗಿಂದ ಇವನ್ ನಂಬರ್ಸ್ ಬಿಟ್ಟು ಯಾವ ಉಳಿತಾವಲ್ಲ ಅವೆಲ್ಲ ಆಡ್ ನ್ಯಾಚುರಲ್ ನಂಬರ್ಸ್. ಆಮೇಲೆ ಅವ ಹೇಳತ್ತಾನ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಜಿಬಲ್ ಬೈ 2 ಅಂತ. ಅಂದ್ರೆ 2 ಇಂದ ಪೂರ್ತಿ ಡಿವೈಡ್ ಆಗ್ಬೇಕಂತವ. 4 ಇದ್ರೆ 2 ಇಲ್ಲಿ ಡಿವೈಡ್ ಆಕೈತಿ, 2 2 4. 6 ಇದ್ರೆ 2 3 6 ಡಿವೈಡ್ ಆಕೈತಿ. ಬಟ್ ಇಲ್ಲಿ 3 ಐತಿ, 3 2 ಟೇಬಲ್ನಾಗ ಐತಿನ? ಇಲ್ಲ. 5 2 ಟೇಬಲ್ ಒಳಗೆ ಐತಿ? ಇಲ್ಲ. 9 ಐತಿ? ಇಲ್ಲ. ಸೊ ಹಂಗಾರ ನನಗೆ ಸಿಗ್ಲಿಲ್ಲ ನಂಬರ್ಸ್, ಡಿವಿಜಿಬಲ್ ಬೈ 2 ಇರುವಂತ ನಂಬರ್ಸ್ ನನಗೆ ಸಿಗ್ಲಿಲ್ಲ ಅಂತಂದ್ರೆ ಇದು ಎಂಟಿ ಸೆಟ್ಟು. ಅಂದ್ರೆ ಇದು ಯಾವ ಸೆಟ್ಟಿಂಗ್ ಇದೆ? ಫಸ್ಟ್ ಒನ್ ಎಂಟಿ ಸೆಟ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ನಲ್ ಸೆಟ್ ಅಂತ ಕೇಳತಾನ. ಸೊ ದಿಸ್ ಈಸ್ ನಲ್ ಸೆಟ್. ಪಾಸ್ ಮಾರ್ಕ್ ಹಾಕಿಬಿಡ್ತೀನಿ. ದಿಸ್ ಈಸ್ ನಲ್ ಸೆಟ್, ಅದು ಎಂಟಿ ಸೆಟ್ ಆಕೈತಿ. ಯಾಕಂದ್ರೆ ಆಡ್ ನಂಬರ್ಸ್ ಟೂಲಿ ಡಿವೈಡ್ ಆಗಂಗ ಇಲ್ಲ. ಆಡ್ ನಂಬರ್ಸ್ ಟೂಲಿ ಡಿವೈಡ್ ಆಗಂಗ ಇಲ್ಲ ಅಂದ್ಮೇಲೆ ನಿನಗೆ ಸೆಟ್ ಒಳಗೆ ನಂಬರ್ಸ್ ಎಲ್ಲಿಂದ ಬರಬೇಕು? ನಂಬರ್ಸ್ ಬರಲ್ಲ. ಸೊ ದಿಸ್ ಇಸ್ ಎಂಟಿ ಸೆಟ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ, ಸೆಟ್ ಆಫ್ ಇವನ್ ಪ್ರೈಮ್ ನಂಬರ್ಸ್ ಅಂತ. ಪ್ರೈಮ್ ನಂಬರ್ಸ್ ಅಂದ್ರೆ ಯಾವಪ್ಪ? ದ ಪ್ರೈಮ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ ಒನ್ ಓನ್ಲಿ, ದಟ್ ಈಸ್ ಕಾಲ್ಡ್ ಪ್ರೈಮ್ ನಂಬರ್. ಅಂದ್ರೆ ನಾ ಏನ್ ಹೇಳಕೊಂತೀನಿ ಅಂತಂದ್ರೆ, ಪ್ರೈಮ್ ನಂಬರ್ಸ್ ಅಂದ್ರೆ ಅದೇ ನಂಬರ್ ಇಲ್ಲಿ ಡಿವೈಡ್ ಆಗ್ಬೇಕು, ಬಿಟ್ರೆ 1 ಇಲ್ಲಿ ಡಿವೈಡ್ ಆಗ್ಬೇಕು. ಸೊ ಅಂತ ನಂಬರ್ಸ್ ಯಾವ ಬರ್ತಾವ? ಪ್ರೈಮ್ ನಂಬರ್ಸ್ ಅಂದ್ರೆ 2 ಬರುತ್ತೆ, ಪ್ರೈಮ್ ನಂಬರ್ 3 ಬರುತ್ತೆ, 5 ಬರುತ್ತೆ, 7 ಅದು ಬರುತ್ತೆ, 9 ಬರಂಗಿಲ್ಲ. ಯಾಕೆ ಹೇಳ? 9 3 ಟೇಬಲ್ ಹೋಗೈತಿ ಮತ್ತದು. ಸೊ ಯಾವ ಟೇಬಲ್ನಾಗೂ ಹೋಗ್ಬಾರ್ದು ಅಂತ ನಂಬರ್ಸಿಗೆ ನಾವ್ ಏನಂತ ಕರಿತೀವಿ? ನಾವು ಪ್ರೈಮ್ ನಂಬರ್ಸಿಗೆ ಅಂತ ಕರಿತೀವಿ. ಈ ಸರ ಹಿಂಗೆಲ್ಲ ಸಿಕ್ಕಾಪಟ್ಟೆ ನಂಬರ್ಸ್ ಇರ್ತಾವ. ಸೊ ಸೆಟ್ ಆಫ್ ಇವನ್ ಪ್ರೈಮ್ ನಂಬರ್ ಅಂತ. ಎಂತ ಪ್ರೈಮ್ ನಂಬರ್? ಇವನ್ ಇರ್ಬೇಕು. ಇದ್ರಾಗ ಇವನ್ ನಂಬರ್ ಯಾವ್ದೈತಿ? 2 ಐತಿ, ಹೌದಿಲ್ಲ? ಇದು 2 ಐತಿ, ಹೌದಿಲ್ಲ? ಇದು ಸೊ ಹಂಗಾರ ಈ ಸೆಟ್ ಒಳಗೆ ಏನ್ ಬಂತ? 2 ಅನ್ನೋ ಒಂದು ನಂಬರ್ ಸಿಕ್ತು ನಿನಗ. ಬಟ್ ಮೇಲ್ಗಡೆ ಯಾವ ನಂಬರು ಸಿಕ್ಕಿರ್ಕಿಲ್ಲ, 2ಲಿ ಡಿವೈಡ್ ಆಗುವಂತ ಯಾವ ನಂಬರು ಸಿಗ್ಲಿಲ್ಲ. ಅದಕ್ಕೆ ಅದು ಎಂಟಿ ಸೆಟ್ ಆಯ್ತು, ನಲ್ ಸೆಟ್ ಆಯ್ತು. ಬಟ್ ಈಗ ಇವನ್ ಪ್ರೈಮ್ ನಂಬರ್ 2 ಐತಲ್ಲ, ಇವನ್ ಪ್ರೈಮ್ ನಂಬರ್ 2 ಇತ್ತಂದ್ರೆ ದಿಸ್ ಇಸ್ ನಾಟ್ ಎ ಎಂಟಿ ಸೆಟ್. ಅಂದ್ರೆ ಇದು ಎಂಟಿ ಸೆಟ್ ಅಲ್ಲ, ದಿಸ್ ಇಸ್ ನಾಟ್ ಎಂಟಿ ಸೆಟ್. ಥರ್ಡ್ ಒನ್ ನೋಡೋಣ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5 ಗ್ರೇಟರ್ ದೆನ್ 7 ಅಂತ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವಪ್ಪ? 1 2 3 4 5 6 7 8 9
10. ಈ ಕಡೆ ಇವೆಲ್ಲ ಏನಿವ ನ್ಯಾಚುರಲ್ ನಂಬರ್ಸ್ ಅದಾವ. ಅವ್ನ ನಂಬರ್ಸ್ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಅಂದಿಲ್ಲ ಅವ, ಅದ್ರೊಳಗೆ ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕ್ಯಾನ. ಏನ್ ಕಂಡೀಷನ್ಸ್ ಹಾಕ್ಯಾನಪ್ಪ ಅಂತಂದ್ರ ಎಕ್ಸ್ ಸಚ್ ದಟ್ ಎಕ್ಸ್ ಎ ನ್ಯಾಚುರಲ್ ನಂಬರ್, ಎಕ್ಸ್ ಇಸ್ ಲೆಸ್ ದೆನ್ 5 ಅಂತ, 5 ಕಿಂತ ಕಡಿಮೆ ಇರ್ಬೇಕಂತ. 5 ಕಿಂತ ಕಡಿಮೆ ಇರುವಂತ ನ್ಯಾಚುರಲ್ ನಂಬರ್ಸ್ ಯಾವ ಬರ್ತಾವ? ಈ ಬಂದು ಈ ಕಡೆ ನ್ಯಾಚುರಲ್ ನಂಬರ್ಸ್ ಬಂದು. ಇದು ಒಂದ ಕಂಡೀಷನ್ ಸ್ಯಾಟಿಸ್ಫೈ ಆಗಂಗಿಲ್ಲ, ಮತ್ತೆ ಇನ್ನೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕ. ಇದ್ರಾಗ ಮತ್ತೇನಿರ್ಬೇಕಪ್ಪ ಅಂದ್ರೆ ಲೆಸ್ ದೆನ್ 5 ಗ್ರೇಟರ್ ದೆನ್ 7 ಅಂತ. ಗ್ರೇಟರ್ ದೆನ್ 7 ಅಂದ್ರೆ ಯಾವ? ಈ ನಂಬರ್ಸ್ ಇವೆಲ್ಲ ಏನಿವ ಗ್ರೇಟರ್ ದೆನ್ 7. ಲೆಸ್ ದೆನ್ 5 ಅಂದ್ರೆ ಇವು ನೋಡಪ್ಪ, 5 4 3 2 1, 5 ಕಿಂತ ಕಡಿಮೆ ಇರುವಂತ ನಂಬರ್ಸ್ ಲೆಸ್ ದೆನ್ 5 ಅಂತ ಕರಿತೀವಿ. ಆಮೇಲೆ ಗ್ರೇಟರ್ ದೆನ್ 7 ಅಂದ್ರೆ 7 ಕಿಂತ ಜಾಸ್ತಿ ಇರ್ಬೇಕು ನಂಬರ್ಸ್ ಅಂತ, ಅವಕ್ಕೆ ಗ್ರೇಟರ್ ದೆನ್ 7 ಅಂತ ಕರಿತೀವಿ. ಬಟ್ ಇಲ್ಲಿ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತ ನಂಬರ್ಸ್ ಯಾವ್ದಾವು? ಯಾವ ಬರಂಗಿಲ್ಲ. ಯಾಕೆ ಹೇಳ? ಲೆಸ್ ದೆನ್ 5 ಅಂದ್ರೆ ಇವು ಬಂದು, ಗ್ರೇಟರ್ ದೆನ್ 7 ಅಂದ್ರೆ ಇವು ಬಂದು, ಎರಡು ಕಡೆ ಕಾಮನ್ ಇರ್ಬೇಕ. ಅಂದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು ಅಂತ ನಂಬರ್ಸ್ ಹೇಳಿ ನೀನು. ಅಂತ ನಂಬರ್ ಸಿಗ್ಲಿಲ್ಲ ಅಂದ್ರೆ ಅದು ನೀ ಸೆಲೆಕ್ಟ್ ಮಾಡುವಂತ ನಂಬರ್ 5 ಕಿಂತ ಕಡಿಮೆನೇ ಇರ್ಬೇಕಂತ, 7 ಕಿಂತ ದೊಡ್ಡದು ಇರ್ಬೇಕಂತ. ಎಲ್ಲಿ ಸಿಗತ್ತಪ್ಪ? ಸಿಗಂಗಿಲ್ಲ. ಅಲ್ಲ, 5 ಕಿಂತ ಕಡಿಮೆ ಅಂದ್ರೆ ಇವು ಬಂದು 1 2 3 4, 7 ಕಿಂತ ದೊಡ್ಡ ಅಂತಂದ್ರೆ ಗ್ರೇಟರ್ ದೆನ್ 7 ಅಂತ. ಇದು 5 ಬರಂಗಿಲ್ಲ, ಮತ್ತೆ ಇದ್ರಾಗ 5 ಇನ್ಕ್ಲೂಡ್ ಆಗಂಗಿಲ್ಲ, ಮತ್ತೆ ಇದ್ರಾಗ 4 ತನ ಅಷ್ಟೇ ಇದೆ. ಯಾಕೆ? ಲೆಸ್ ದೆನ್ 5, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಅಲ್ಲ, ಇದು 7 ಅಲ್ಲ, 7 ಕಿಂತ ಮತ್ತೆ 8 ಇಂದ ಸ್ಟಾರ್ಟ್ ಆಕೈತಿ. 7 ಸದ್ಯಕ್ಕೆ ಬರ್ಲಿಲ್ಲ ಇಲ್ಲಿ, ಯಾಕಂದ್ರೆ ಗ್ರೇಟರ್ ದೆನ್ 7 ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ಅಂದಿಲ್ಲ, 7 ಬರ್ಲಿಲ್ಲ ಅಲ್ಲಿ. ಸೊ ಇನ್ನು ಎರಡು ಕಡೆ ಇರುವಂತ ನಂಬರ್ಸ್ ಎರಡು ಕಡೆ ಕಾಮನ್ ಇರ್ಬೇಕು. 5 ಕಿಂತ ಕಡಿಮೆನೂ ಇರ್ಬೇಕು, 7 ಕಿಂತ ದೊಡ್ಡದು ಇರ್ಬೇಕು ಅಂತ ನಂಬರ್ ಯಾವ್ದೈತಿ? ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುವಂಥದ್ದು ಯಾವುದೂ ಇಲ್ಲ. ಸೊ ಯಾವ ನಂಬರ್ ಸಿಗ್ಲಿಲ್ಲ, ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತ ನಂಬರ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ದಿಸ್ ಇಸ್ ಎಂಪ್ಟಿ ಸೆಟ್. ಪಾಸ್ ಮಾರ್ಕ್ ಹಾಕೊಂಡಿದೆ. ನೆಕ್ಸ್ಟ್, y such that y is a point common to any two parallel line ಅಂತ. ಏನಿದು ಎನಿ ಟೂ ಪ್ಯಾರಲಲ್ ಲೈನ್ಸ್? ಗೊತ್ತಿಲ್ಲ. ನೀ ಪ್ಯಾರಲಲ್ ಲೈನ್ ಅನ್ನ ಡ್ರಾ ಮಾಡು. ಎರಡು ಪ್ಯಾರಲಲ್ ಲೈನ್ ಡ್ರಾ ಮಾಡು. ಇದು ಒಂದು ಲೈನ್, ಆಮೇಲೆ ಇದು ಒಂದು ಲೈನ್. ಎರಡು ಲೈನ್ ಅನ್ನ ಡ್ರಾ ಮಾಡೀನಿ. ಈ ಅವ್ನ್ ಬೇಕಂತ ಏನ್ ಬೇಕಂತ ಎರಡು ಲೈನ್ ಒಳಗೆ ಏನ್ ಬೇಕಾಗಿತ್ತು ಕೇಳ ಫಸ್ಟ್ ಅವ್ನ್ ಬೇಕಾಗೈತಿ y is a point, ಅದೊಂದು ಪಾಯಿಂಟ್ ಐತಂತ. ಎಂತ ಪಾಯಿಂಟ್ ಇರ್ಬೇಕದ? ಕಾಮನ್ ಟು ಎನಿ ಟೂ ಪ್ಯಾರಲಲ್ ಲೈನ್, ಕಾಮನ್ ಇರ್ಬೇಕಂತದ್ದು. ಕಾಮನ್ ಅಂತಂದ್ರೆ ಇದು ಈ ಒಂದು ಪಾಯಿಂಟ್, ಈ ಪಾಯಿಂಟ್ ತಗೊಂಡೆ ಅಂತ ತಿಳ್ಕೊ, ಎರಡಕ್ಕೂ ಟಚ್ ಆಗಿರೋ, ಎರಡು ಲೈನಿಗೆ ಟಚ್ ಆಗಿರ್ಬೇಕಂತದ್ದು. ಈ ಎರಡು ಲೈನಿಗೆ ಟಚ್ ಆಗಿರುವಂತ ಪಾಯಿಂಟ್ ಯಾವ್ದೈತಿ? ಅದ ಇದೈತೇನೆ. ಇಲ್ಲೊಂದು ಪಾಯಿಂಟ್ ತಗೊಂಡ್ರಿ, ಇದು ಎರಡು ಲೈನ್ ಟಚ್ ಆಗೈತೇನೆ, ಇದೇನೋ ಎರಡು ಲೈನ್ ಟಚ್ ಆಗೈತೇನೆ, ಇದೇನೋ ಎರಡು ಲೈನ್ ಟಚ್ ಆಗೈತೆ. ಈ ಪಾಯಿಂಟ್ ಏನೋ ಎರಡು ಲೈನ್ ಟಚ್ ಆಗೈತೇನೆ, ಈ ಪಾಯಿಂಟ್ ಏನೋ ಟಚ್ ಆಗೈತೇನೆ. ಎರಡು ಲೈನಿಗೆ ಟಚ್ ಆಗಿರಬೇಕು, ಎರಡು ಲೈನಿಗೆ ಟಚ್ ಆಗಿರ್ಬೇಕು. ಬಟ್ ಎರಡು ಲೈನಿಗೆ ಟಚ್ ಆಗಿರುವಂತ ಪಾಯಿಂಟ್ ಸಿಗಂಗ ಇಲ್ಲ. ಇವನು ಬೇಕಾದಷ್ಟು ಕರ್ಕೊಂಡು ಹೋಗು, ಮುಂದೆ ನೀ ಲೈನ್ ಹಂಗ ಇನ್ಕ್ರೀಸ್ ಮಾಡ್ಕೊಂಡು ಬೇಕಾದಷ್ಟು ಕರ್ಕೊಂಡು ಹೋಗ. ಇವನ್ ಹಂಗ ಇಲ್ಲೇ ಜಮ್ಮು ಕಾಶ್ಮೀರ ತನಕ ಕರ್ಕೊಂಡು ಹೋಗು, ಇದನ್ನ ಇಲ್ಲೇ ಹಂಗ ಜಮ್ಮು ಕಾಶ್ಮೀರ ಬಾಜು ಅಲ್ಲಿ ಎಲ್ಲಾರ ಕರ್ಕೊಂಡು ಹೋಗು. ಸಂಧ್ಯಾಗ ಎಲ್ಲಿ ಕರ್ಕೊಂಡು ಹೋದ್ರು ಸದ್ಯಕ್ಕ ಇವೆರಡು ಲೈನ್ ಮೀಟ್ ಆಗಕ್ ಚಾನ್ಸೇ ಇಲ್ಲ. ಆಮೇಲೆ ಮೀಟ್ ಆದ್ರೆ ನಿನಗೆ ಎರಡಕ್ಕೂ ಕಾಮನ್ ಇರುವಂತ ಪಾಯಿಂಟ್ ಸಿಗುತ್ತೆ. ಎರಡು ಮೀಟ್ ಆಗ್ಲಿಲ್ಲ ಅಂದ್ರೆ ಕಾಮನ್ ಪಾಯಿಂಟ್ ಎಲ್ಲಿ ಸಿಗಬೇಕು? ನಿನಗೆ ಸಿಗಂಗೇ ಇಲ್ಲ. ಸೊ ದಿಸ್ ಈಸ್ ಎಂಪ್ಟಿ ಸೆಟ್. ದಿಸ್ ಈಸ್ ಎಂಪ್ಟಿ ಸೆಟ್. ಸಿಗಲಿಲ್ಲ ಅಂತಂದ್ರೆ ಎಂಪ್ಟಿ ಸೆಟ್. ನಾವು ಅನ್ಕೋತೀವಿ ಸಿಕ್ಕ್ರ ಆನ್ಸರ್, ಇಲ್ಲ ಇಲ್ಲಿ ಸಿಗ್ಲಿಲ್ಲ ಅಂದ್ರ ಆನ್ಸರ್ ಇಲ್ಲಿ. ಯಾಕಂದ್ರೆ ಕೇಳಾಕತ್ತಾನವ ನಲ್ ಸೆಟ್ ಕೇಳಾಕತ್ತಾನ, ಅದ್ರಾಗ ಏನು ಇರಬಾರ್ದು, ಖಾಲಿ ಇರ್ಬೇಕು ಅಂತ ಸೆಟ್ ಅನ್ನ ಕೇಳಾಕತ್ತಾನವ. ಸೊ ದಿಸ್ ಇಸ್ ಎಂಪ್ಟಿ ಸೆಟ್. ಯಾವುದು? ಫೋರ್ತ್ ಒನ್. ಥರ್ಡ್ ಒನ್ ಎಂಪ್ಟಿ ಸೆಟ್. ಯಾಕಪ್ಪ? ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತ ನಂಬರ್ ಸಿಗ್ಲಿಲ್ಲ. ಇದು ಸೆಕೆಂಡ್ ಒನ್ ಎಂಪ್ಟಿ ಸೆಟ್ ಆಗಲಿಲ್ಲ. ಯಾಕಂದ್ರೆ ಒನ್ ಪ್ರೈಮ್ ನಂಬರ್ ಸಿಕ್ಬಿಡ್ತು ನಮ್ಗ, ಒಂದ್ ನಂಬರ್ ಸಿಕ್ಕೈತಿ, ಹೌದಿಲ್ಲ? ಸಿಕ್ಕೈತಿಲ್ಲ. ಸೊ ಅದು ಎಂಪ್ಟಿ ಸೆಟ್ ಆಗಲಿಲ್ಲ. ಫಸ್ಟ್ ಒನ್ ಆಡ್ ನ್ಯಾಚುರಲ್ ನಂಬರ್ಸ್ ಬೇಕಂತ. ಆಡ್ ನ್ಯಾಚುರಲ್ ನಂಬರ್ಸ್ ಕೈದ ಅಂದ್ರೆ ಸಿಕ್ತಿದ್ದುಪ್ಪ, 1 3 5 7 9 ಏನೋ ಸಿಕ್ತಿದ್ದು, ಹೋಲ್ ಬಿಡು ಪಾಪ. ಬಟ್ ಇದು ಡಿವಿಸಿಬಲ್ ಬೈ 2 ಅಂದ್ಬಿಟ್ಟ. ಮತ್ತೆ ಅದ್ರಾಗ ಆಡ್ ನಂಬರ್ಸ್ ಎಲ್ಲಿ ಡಿವೈಡ್ ಆಕಪ್ಪ? 2 ಆಗಂಗಿಲ್ಲ. ಸೊ ದಿಸ್ ಇಸ್ ನಾಟ್ ಅ ಎಂಪ್ಟಿ ಸೆಟ್. ಓಕೆ, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಮೈನ್ ಅನ್ನ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಮೇನ್ ಏನೈತಪ್ಪ ಅಂತಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್? ಯಾವ್ದು ಫೈನೈಟ್ ಐತಿ, ಯಾವ್ದು ಇನ್ಫೈನೈಟ್ ಐತಿ ಅನ್ನೋದನ್ನ ಹೇಳ್ಬೇಕು. ಫೈನೈಟ್ ಅಂದ್ರೆ ಏನು? ಫೈನೈಟ್ ಅಂದ್ರೆ ಆ ಒಂದು ಸೆಟ್ ಒಳಗ ಲಿಮಿಟೆಡ್ ಏನಿರ್ಬೇಕು? ನಂಬರ್ಸ್ ಇರ್ಬೇಕು, ಲಿಮಿಟೆಡ್ ಎಲಿಮೆಂಟ್ಸ್ ಇರ್ಬೇಕು. ಸೊ ಅದಕ್ಕೆ ನಾವು ಫೈನೈಟ್ ಅಂತ ಹೇಳ್ತೀವಿ. ಲಿಮಿಟೆಡ್ ಅಂದ್ರೆ ಏನಪ್ಪ? ಈಗ 1 ಇಂದ ಸ್ಟಾರ್ಟ್ ಆದ್ರೆ 100 ಒಳಗಿನ ನಂಬರ್, ಇಲ್ಲ 200 ಒಳಗಿನ ನಂಬರ್, ಇಲ್ಲ 300 ಒಳಗಿನ ನಂಬರ್, ಇಲ್ಲ 500 ಒಳಗೆ, ಅಂದ್ರೆ ಒಂದು ಎಂಡ್ ಅಂತ ಇರ್ಬೇಕು ಅದಕ್ಕೆ.
ಒಂದು ಎಂಡ್ ಅಂತ ಇತ್ತು ಅಂತಂದ್ರೆ ಅವಕ್ಕೆ ನಾವು ಫೈನೈಟ್ ಅಂತ ಕರಿತೀವಿ, ಫೈನೈಟ್ ಸೆಟ್ ಅಂತ ಕರಿತೀವಿ. ಈ ಎಂಡ್ ಆಗ್ಲಾರಷ್ಟು ನಂಬರ್ಸ್ ಇದ್ದುಪ್ಪ ಅಂತಂದ್ರೆ ಅವಕ್ಕೆ ನಾವು ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಸೊ ಹಂಗ ನೋಡೋಣ ಯಾವ್ದು ಫೈನೈಟ್ ಆಕೈತಿ ಯಾವ್ದು ಇನ್ಫೈನೈಟ್ ಆಕೈತಿ ಅನ್ನೋದು ನೋಡೋಣ. ಇಲ್ಲಿ ದ ಸೆಟ್ ಆಫ್ ಮಂತ್ಸ್ ಆಫ್ ಇಯರ್, ದ ಸೆಟ್ ಆಫ್ ಮಂತ್ಸ್ ಆಫ್ ಇಯರ್ ಅಂದ್ರೆ ಒಂದು ವರ್ಷದಾಗ ಎಷ್ಟು ಮಂತ್ ಬರ್ತಾವಲ್ಲ ಅದು ಫೈನೈಟ್ ಇನ್ಫೈನೈಟ್ ಕೇಳತ್ತಾನ. ದ ಸೆಟ್ ಆಫ್ ಮಂತ್ಸ್ ಆಫ್ ಇಯರ್ ಅಂದ್ರೆ ಒಂದು ವರ್ಷದಾಗಿರುವಂತ ಮಂತ್ ತಿಂಗಳುಗಳು ಏನದಾವಲ್ಲ ಒಂದು ವರ್ಷದಾಗ ಆ ಮಂತ್ಸ್ ಫೈನೈಟ್ ಆಕೈತೆ ಇನ್ಫೈನೈಟ್ ಆಕೈತೆ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ 12 ಮಂತ್ಸ್. ಆ 12 ಮಂತ್ಸ್ ಕಲೆಕ್ಟ್ ಮಾಡಿ ಬರಿಬೋದಲ್ಲ ಸೆಟ್ ಒಳಗ. ಏನು ಕಲೆಕ್ಟ್ ಮಾಡ್ಲಾರಷ್ಟು ಮಂತ್ಸ್ ಅದಾವನ ಇಲ್ಲಲ್ಲ. ಸೊ ಕಲೆಕ್ಟ್ ಮಾಡಿ ಬರಿಬೋದು ಅಂದ್ಮೇಲೆ ಇದು ಫೈನೈಟ್ ಆಕೈತಿ. ಇದೇನಕೈತಿ ಇದು ಫೈನೈಟ್ ಸೆಟ್ ಆಕೈತಿ. ಇದೇನಪ್ಪ ಇದು ಫೈನೈಟ್. ಇದು ದಿಸ್ ಈಸ್ ಫೈನೈಟ್ ಸೆಟ್. ಇದು ಫೈನೈಟ್ ಸೆಟ್. ಇದು ನೋಡಪ್ಪ 1 2 3 ಸೊ ಆನ್ ಕೊಟ್ಟನವ. ಸೋ ಆನ್ ಅಂದ್ 3 ಟಿಕ್ಕಿ ಕೊಟ್ಟಾನ ಅಂತಂದ್ರೆ 3 ಟಿಕ್ಕಿ ಚಂದ ಕೊಟ್ಟಿರಂಗಲ್ಲವ. ಆ ಸೋ ಆನ್ ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನಂಬರ್ಸ್ ಅದಾವ, ಅವಂಗ ಬರೆಯಕ್ ಬ್ಯಾಸರ ಆಗೈತಿ ಅದಕ್ಕ ಅವ ಸೋ ಆನ್ ಕೊಟ್ಬಿಟ್ಟಾನ. ಇಲ್ಲಿ ಸಿಕ್ಕಾಪಟ್ಟೆ ನಂಬರ್ಸ್ ಎಂಡ ಇಲ್ಲಿ ಇದಕ್ಕೆ ಇಲ್ಲಿ ಏನೋ ಒಂದು ನಂಬರ್ ಬರಿಬೇಕಾಗಿತ್ತು. ಎಂಡ್ ಆಗಕ್ಕೆ ಇಲ್ಲಿ ಯಾವ್ದಾರ ಒಂದು ನಂಬರ್ ಬರಿಬೇಕಾಗಿತ್ತು. ಅವ ಇಲ್ಲಿ ಯಾವ್ದಾರ ನಂಬರ್ ಬರೋದು ಎಂಡ್ ಮಾಡಿದ್ದ ಅಂತಂದ್ರೆ ಅದು ಫೈನೈಟ್ ಆಕಿತ್ತು. ಬಟ್ ಇಲ್ಲಿ ನೋಡ ಎಂಡ ಇಲ್ಲ ಅಂದ್ಮೇಲೆ ಇದು ಇನ್ಫೈನೈಟ್ ಸೆಟ್ ಆಕೈತಿ. ಸೊ ದಿಸ್ ಈಸ್ ಆಲ್ಸೋ ಸರಿ ಇದು ಏನಿದೆ ಇದು ಇನ್ಫೈನೈಟ್ ಸೆಟ್. ಇದು ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ ಯಾಕಂದ್ರೆ ಎಂಡ್ ಇಲ್ಲಪ್ಪ ಇದಕ್ಕೆ, ಅದ್ರ ಸಂಬಂಧ ಇನ್ಫೈನೈಟ್ ಸೆಟ್. ಈ ಥರ್ಡ್ ಒನ್ ನೋಡು, ಥರ್ಡ್ ಒನ್ ಮತ್ತು ಸೋ ಆನ್ ಐತಲ್ಲ ಸರ್. 1 2 3 ಐತಿ ಸರ್. ಇಲ್ಲಿ 1 2 3 ಇತ್ತು, ಸೋ ಆನ್ ಇತ್ತು, ಇಲ್ಲಿ ಸೋ ಆನ್ ಐತಿ, ಅದಕ್ಕೆ ಇದು ಇನ್ಫೈನೈಟ್ ಸೆಟ್ ಅಲ್ಲ. ಇಲ್ಲಿ ಎಂಡ್ ಮಾಡ್ಯಾನ 99 100 ತನ ಅಷ್ಟೇ ಬರೀ. ನ್ಯಾಚುರಲ್ ನಂಬರ್ಸ್ 1 2 3 ಇಂದ ಸ್ಟಾರ್ಟ್ ಆಗ್ಯಾವ ಇರ್ಲಿ, ಓಕೆ ಒಪ್ಕೋತೀನಿ. 4 5 6 7 ಇರ್ಲಿ, ಎಲ್ಲಿ ತನಪ 100 ತನ ಅಷ್ಟೇ ಅಂತವಂಗ ಅಂದ್ಮೇಲೆ ಇದು ಫೈನೈಟ್ ಸೆಟ್. ಇಷ್ಟು ಕಲೆಕ್ಟ್ ಮಾಡ್ಕೋಬಹುದು ನಾವು. ಅಂದ್ರೆ ಇದೇನಿದೆ ಫೈನೈಟ್ ಸೆಟ್. ಸರ್ ಭಾಳಷ್ಟು ನಂಬರ್ಸ್ ಅದಾವಲ್ಲ, ಮತ್ತೆ ಇಲ್ಲಿ ಭಾಳಷ್ಟು ನಂಬರ್ಸ್ ಅದಾವು, ಕಡಿಮೆ ನಂಬರ್ಸ್ ಅದಾವು, ಪ್ರಶ್ನೆ ಅಲ್ಲ. ಅವ್ನ ಇಷ್ಟು ಕಲೆಕ್ಟ್ ಮಾಡಿ ಬರೆಯಕ್ ಆಗುತ್ತಾ ಇಲ್ಲೋ ಆಗುತ್ತಾ ಅಂದ್ಮೇಲೆ ಇದು ಫೈನೈಟ್. ದಿಸ್ ಇಸ್ ವಾಟ್ ಫೈನೈಟ್ ಸೆಟ್. ನೆಕ್ಸ್ಟ್ ದ sets of positive integers greater than 100 ಅಂತ. ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್ 100 ಅಂತ. ಗ್ರೇಟರ್ ದ್ಯಾನ್ 100 ಅಂದ್ರೆ ಏನ್ ಪಾಸಿಟಿವ್ ಇಂಟೀಜರ್ ಬರಿಬೋದಪ್ಪ ನೀ? ಗ್ರೇಟರ್ ದ್ಯಾನ್ 100 ಅಂತ ಬರಲಿಲ್ಲ, ಇಲ್ಲಿ ಬರ್ಕೋತ ಹೋಗ್ಲಿ. 100 ಗ್ರೇಟರ್ ದ್ಯಾನ್ 100 ಅಂದ್ರೆ 1 ನಾಟ್ 1 ಇಂದ ಸ್ಟಾರ್ಟ್ ಮಾಡ್ಬೇಕು ನಾ. ಸೆಟ್ಸ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಗ್ರೇಟರ್ ದ್ಯಾನ್ 100 ಅಂದ್ರೆ 101 ಇಂದ ಸ್ಟಾರ್ಟ್ ಆಯ್ತು. 102 ಬರಿಬೋದು, 103 ಬರಿಬೋದು, 104 ಬರಿಬೋದು, 105 ಬರಿಬೋದು, 106 ಬರಿಬೋದು. ಸೋ ಆನ್ ಅಂತ ಕೈ ಬಿಟ್ಬಿಡ್ತೀನಿ. ಹಂಗ ಸಿಕ್ಕಾಪಟ್ಟೆ ಬರ್ಕೋತ ಹೋಗ್ಬೋದು. ಅದ್ ಬರೆಯಂಗಿಲ್ಲ, ಸೋ ಆನ್ ಅಂತ ಕೈ ಬಿಟ್ಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ಇನ್ಫೈನೈಟ್ ಸೆಟ್ ಆಗ್ಬಿಡ್ತದೆ. ನೋಡಿಲ್ದ ಎಷ್ಟ ಗ್ರೇಟರ್ ದ್ಯಾನ್ 100 ಅಂತಂದ್ರೆ ಗ್ರೇಟರ್ ದ್ಯಾನ್ 100 ಅಂತ ಕೊಟ್ಟಾನ, ಲೆಸ್ ದ್ಯಾನ್ ಎಷ್ಟು ಅಂತ ಕೊಟ್ಟಿಲ್ಲ ಅವ. ಅವ ಗ್ರೇಟರ್ ದ್ಯಾನ್ 100 ಅಂತ ಕೊಟ್ಟು ಎಲ್ಲೋ ಒಂದ್ ಕಡೆ ಮತ್ತೆ ಲೆಸ್ ದ್ಯಾನ್ ಅಂತ ಎಲ್ಲರ ಒಂದ್ ಕಡೆ ಕೊಟ್ಟಿದ್ದ ಅಂತಂದ್ರೆ ಓಕೆ ಅದು ಲಿಮಿಟೆಡ್ ಆಕಿತ್ತು. ಬಟ್ ಲೆಸ್ ಎಲ್ಲಿಗೆ ಲೆಸ್ ಮಾಡೋಂತ ಕೊಟ್ಟೇ ಇಲ್ಲ ಅವ. ಹಂಗ ಗ್ರೇಟರ್ ದ್ಯಾನ್ 100 ಹೋಗಿ ಹಂಗ ನೀ ಹಂಗ ಬರ್ಕೋತ ಹೋಗಿ ಹಂಗ ಅಂತ ನಾವು. ಸೊ ಹಂಗಾರೆ ಇದು ಇನ್ಫೈನೈಟ್ ಸೆಟ್ ಆಕೈತಿದೆ. ಏನಕ್ಕೈತಿದೆ? ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ ಆಗ್ತಿದೆ. ನೆಕ್ಸ್ಟ್ ವಿ ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 100 ಅಂತ. ನಾ ಹೇಳಿದ್ನಲ್ಲ ಅದು ಎಲ್ಲಿಂದ ಸ್ಟಾರ್ಟ್ ಆಕ್ಕವೋ ಬೇಕಾಗಿಲ್ಲ ನಮ್ಗೆ. ಲೆಸ್ ದ್ಯಾನ್ ಅಂತ ಕೊಟ್ಟಾನಲ್ಲ ಒಂದು ಫೈನೈಟ್ ಸೆಟ್ ಆಕೈತೆ ಅಂತ ತಿಳ್ಕೊಂಬಿಟ್ಟು. ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 100. ಲೆಸ್ ದ್ಯಾನ್ 100 ಅಂತ ಯಾವ ಬರ್ತಾವೆ? ಫಸ್ಟ್ ಪ್ರೈಮ್ ನಂಬರ್ ಯಾವ್ದು ಬಂತು? 2 ಬಂತು, ಆಮೇಲೆ 3 ಬಂತು, 5 ಬಂತು, 7 ಬಂತು, ಹಂಗಲ್ಲಿ ಸೋ ಆನ್ ಆಕೈತೆ. ಎಲ್ಲಿ ತನ 99 ಒಳಗ ಅಂತ. ಲೆಸ್ ದ್ಯಾನ್ 100 ಅಂತ 99 ಒಳಗ ಅಂತಂದ್ರೆ ನಾ ಕಲೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಅವ ಲೆಸ್ ದ್ಯಾನ್ ಅಂತ ಕೊಡ್ಲಿಲ್ಲ ಅಂದ್ರೆ ಇನ್ಫೈನೈಟ್ ಆಕಿರ್ತದೆ. ಅವ್ ಲೆಸ್ ದ್ಯಾನ್ 99 ಅಂದಾನಲ್ಲಪ್ಪ, 99 ಒಳಗಿನ ಅಷ್ಟೇ ಬರಿ ಅಂದ್ಮೇಲೆ ಏನಾಕಿರ್ತದೆ? ಫೈನೈಟ್ ಆಕೈತೆ. ದಿಸ್ ಇಸ್ ವಾಟ್ ಫೈನೈಟ್ ಸೆಟ್. ಸೊ ಹಂಗಾರೆ ಈ ಸೆಕೆಂಡ್ ಮೇನ್ ಆಯ್ತು. ಥರ್ಡ್ ಮೇನ್ ನೋಡೋಣ. ಇವೆಲ್ಲ ಈಸಿ ಅದಾವ. ಥರ್ಡ್ ಮೇನ್ ನೋಡ್ಕೊಂಡ್ಬಿಡೋಣ. ಹಂಗಾರೆ ಬರ್ಕೋರಿ. ಓಕೆ, ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೇಮ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಫೈನೈಟ್ ಆರ್ ಇನ್ಫೈನೈಟ್ ಅಂತ ಕೇಳತ್ತ ನಾವ. ಸೊ ಯಾವ್ದು ಫೈನೈಟ್ ಆಕೈತಿ, ಯಾವ್ದು ಇನ್ಫೈನೈಟ್ ಆಕೈತಿ, ಮತ್ತೆ ಇನ್ನೊಂದು ಸಬ್ ಕ್ವಶನ್ಸ್ ಅನ್ನ ಕೊಟ್ಟ ನಾವ. ಆ ಇನ್ನೊಂದು ಸಬ್ ಕ್ವಶನ್ಸ್ ಅನ್ನ ನೋಡೋಣಂತ. ನೋಡು ಕ್ವಶನ್ಸ್ ಏನದಾವ ಇಲ್ಲಿ. ಫಸ್ಟ್ ಕ್ವಶನ್ ಇದ್ರಾಗ ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಅಂತ. ಹಂಗ ನಿಮ್ಗೆ ಗ್ರಾಫ್ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೇಕು. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಐಡಿಯಾ ಆಲ್ರೆಡಿ ಐತಿ ನಿಮಗೆ. ಓಕೆ, ನೋಡೋಣ ಹಂಗಾರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬಗ್ಗೆ ನೋಡೋಣ. ಇದು ವೈ ಆಕ್ಸಿಸ್ ಹೌದಿಲ್ಲ? ವೈ, ದಿಸ್ ಈಸ್ ವೈ ಡ್ಯಾಶ್, ಆಮೇಲೆ ದಿಸ್ ಈಸ್ ಎಕ್ಸ್
ಎಕ್ಸ್ ಡ್ಯಾಶ್ ಇದಂತೂ ನಿಮಗೆ ಗೊತ್ತೈತಲ್ಪ. ಇದೇನು ವರ್ಜಿನ್ ಪಾಯಿಂಟ್ 0,0 ಇಲ್ಲಿ ಇರುತ್ತೆ 0,0 ಇದು ವರ್ಜಿನ್ ಪಾಯಿಂಟ್ ಇದೆ ಮಿಡಲ್. ಅವ ಹೇಳತ್ತಾನ the set of lines which are parallel to x axis, the set of lines which are parallel to x axis ಅಂದ್ರೆ x axis ಗೆ ಪ್ಯಾರಲಲ್ ಇರಬೇಕಂತದೇನ. x axis ಪ್ಯಾರಲಲ್ ಇರಬೇಕಪ್ಪ ಅಂತಂದ್ರೆ ಏನು, ಇದು x axis ಹೌದಿಲ್ಲ, ಇದಕ್ಕೆ ಪ್ಯಾರಲಲ್ ಇರುವಂತ ಲೈನ್ಸ್ ಎಷ್ಟು ಡ್ರಾ ಮಾಡ್ಕೋಬಹುದು. ಒಂದ್ ಲೈನ್ ಡ್ರಾ ಮಾಡಿದೆ x axis ಪ್ಯಾರಲಲ್ ಐತಿ, ಇನ್ನೊಂದ್ ಲೈನ್ ಡ್ರಾ ಮಾಡಿದೆ ಅದು ಪ್ಯಾರಲಲ್ ಐತಿ, ಮತ್ತೊಂದ್ ಲೈನ್ ಡ್ರಾ ಮಾಡ್ತೀನಿ ಅದು ಪ್ಯಾರಲಲ್, ಮತ್ತೊಂದ್ ಲೈನ್ ಡ್ರಾ ಮಾಡ್ತೀನಿ ಅದು ಪ್ಯಾರಲಲ್, ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ತೀನಿ ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ, ಈ ಎರಡರ ನಡಕ್ ಮತ್ತೊಂದು ಲೈನ್ ಡ್ರಾ ಮಾಡು, ಇಲ್ಲೊಂದು ಲೈನ್ ನೋಡಿ ಇಲ್ಲಿ ಲೈನ್ ನೋಡಿ ಅಲ್ಲೊಂದು ಲೈನ್ ನೋಡಿ ಇಲ್ಲಿ ಲೈನ್ ನೋಡಿ ಅಲ್ಲಿ ಲೈನ್ ನೋಡಿ ಇಲ್ಲಿ ಲೈನ್ ನೋಡಿ ಲೈನ್ ನೋಡಿ ಲೈನ್ ನೋಡಿ ಲೈನ್ ನೋಡಿ ಲೈನ್ ನೋಡಿ ಲೈನ್ ನೋಡಿ ಎಷ್ಟು ಲೈನ್ ಹೊಡಿಬೋದು, ಇನ್ಫೈನೈಟ್ ಲೈನ್ಸ್ ಹೊಡಿಬೋದು ನಾನು. ಇಲ್ಲಿ ಲೈನ್ಸ್ ಎಷ್ಟು ಹೊಡಿಬೋದು ನಾನು, ಈ ಲೈನಿಗೆ ಸಿಕ್ಕಾಪಟ್ಟೆ ಇನ್ಫೈನೈಟ್ ಲೈನ್ಸ್ ಹೊಡಿಬೋದು ನಾ. ನಿಮ್ಗೂ ಲೈನ್ ಹೊಡಿಯಕ್ಕೆ ಬರುತ್ತೆ ಹೌದಿಲ್ಲ, ಹಿಂಗೆ ಸಿಕ್ಕಾಪಟ್ಟೆ ಎರಡು ನಡಕೊಂದ್ ಲೈನ್, ಈ ಎರಡು ನಡಕೊಂದ್ ಲೈನ್, ಮತ್ತೆ ಅವ ಎರಡು ನಡಕೊಂದ್ ಲೈನ್, ಇದು ಹಂಗ ಲೈನ್ ಹಿಂಗ ಐತಿ ಇನ್ನು ಏಕ ಮುಂದೆ ಹೋಗ್ಬೋದು, ಹಂಗ ಇಲ್ಲಿ ಎಲ್ಲ ಡ್ರಾ ಮಾಡ್ಕೊತ ಹೋಗ್ಬೋದು ಹಂಗ. ಸೊ ಹಂಗಾರ ಎಷ್ಟು ಲೈನ್ಸ್ ಡ್ರಾ ಮಾಡ್ಬೋದು, ಇನ್ಫೈನೈಟ್ ಲೈನ್ಸ್ ಡ್ರಾ ಮಾಡ್ಬೋದು, ಇದಕ್ಕೆ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗುವಂಗ. ಸೊ ಹಂಗಾರ ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಏನಾಗ್ತದೆ, ಇದು ಇನ್ಫೈನೈಟ್ ಆಗ್ತದೆ. ಇದೇನೈತೆ ಇನ್ಫೈನೈಟ್ ಆಗ್ತದೆ, ಇನ್ಫೈನೈಟ್ ಸೆಟ್ ಆಗ್ತದೆ. ಓಕೆ, ಹಂಗಾರ ಸೆಕೆಂಡ್ ಒನ್ ನೋಡ್ರಿ, ಹಂಗ ಸೆಕೆಂಡ್ ಒನ್ ನೋಡ್ರಿ, ಸೆಕೆಂಡ್ ಒನ್ ನೀವು ಆನ್ಸರ್ ಮಾಡ್ರಿ. ದ ಸೆಟ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲಿಷ್ ಅಲ್ಫಾಬೆಟ್. ದ ಸೆಟ್ ಆಫ್ ಲೆಟರ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್, ಎಷ್ಟು ಅಲ್ಫಾಬೆಟ್ಸ್ ಅದಾವಪ್ಪ ಇಂಗ್ಲಿಷ್ ಒಳಗ, 26 ಅಲ್ಫಾಬೆಟ್ಸ್ ಅದಾವ ಹೌದಾ. ಇದಂತ ಎಲ್ಲರಿಗೂ ಗೊತ್ತಿರೋದ, ಸಣ್ಣದಾಗಿಂದ ಕಲ್ಕೊತ ಬಂದ್ಬಿಟ್ರಿ ನೀವು. ಇಂಗ್ಲಿಷ್ ಒಳಗೆ ಎಷ್ಟು ಅಲ್ಫಾಬೆಟ್ಸ್ ಅದಾವು, 26. ಅವು ಯಾವ ABCDEFG ಹಂಗ ಕಂಟಿನ್ಯೂ ಹೇಳ್ಕೊತ ಹೋಗ್ತೀರಿ, ಹಂಗ ಇವೆಲ್ಲ ಗೊತ್ತದಾವ ನಿಮಗೆ. ಇರ್ಲಿ, 26 ಅಲ್ಫಾಬೆಟ್ಸ್ ಅನ್ನ ಕಲೆಕ್ಟ್ ಮಾಡಿ ಸೆಟ್ ಒಳಗೆ ಬರಿಬೋದಾ. ಸೊ ಹಂಗಾರೆ ಇದು ಫೈನೈಟ್ ಸೆಟ್ ಆಗ್ತದೆ. ದ ಸೆಟ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲಿಷ್ ಅಲ್ಫಾಬೆಟ್ ಇದೇನಾಗ್ತದೆ, ಫೈನೈಟ್ ಸೆಟ್ ಆಗ್ತದೆ. ದಿಸ್ ಇಸ್ ವಾಟ್ ಫೈನೈಟ್ ಇದು, ಫೈನೈಟ್ ಸೆಟ್. ಇನ್ನು ಥರ್ಡ್ ಒನ್, ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ ಆಫ್ 5. ಮಲ್ಟಿಪಲ್ ಆಫ್ 5 ನಂಬರ್ಸ್ ಬರಿ. ಮಲ್ಟಿಪಲ್ ಆಫ್ 5 ಯಾವ ಬರ್ತಾವೆ ನೋಡಪ್ಪ, ನೋಡಿಲಿ 5, 10, 50 ಇದು ಮಲ್ಟಿಪಲ್ ಆಫ್ 5 ಯಾವುದಿಲ್ಲ. 5 4 20, 25, 30 ಮಲ್ಟಿಪಲ್ ಆಫ್ 5 ಅದಾವುದಿಲ್ಲ. ದ ಸೆಟ್ ಆಫ್ ನಂಬರ್ಸ್ ಎಂತ ನಂಬರ್ಸ್ ಬೇಕಂತ, ವಿಚ್ ಆರ್ ಮಲ್ಟಿಪಲ್ ಆಫ್ 5. 5 ಮಲ್ಟಿಪಲ್ ಆಗುವಂತ ನಂಬರ್ಸ್ ಕಲೆಕ್ಟ್ ಮಾಡಬೇಡಿ, ಇವ ಅಲ್ಲ. ಸೊ ಆನ್ ಸಿಕ್ಕಾಪಟ್ಟೆ ನಂಬರ್ ಬರಿಬೋದು, ಸಿಕ್ಕಾಪಟ್ಟೆ ನಂಬರ್ ಬರಿಬೋದು, ಹಂಗ ಏಕ ಕಂಟಿನ್ಯೂ ಹೋಗ್ಬೋದು. ಅಂದ್ರೆ ಯಾವ ಸೆಟ್ ಆಗ್ತಿದೆ, ಇದು ಇನ್ಫೈನೈಟ್ ಸೆಟ್ ಆಗ್ತಿದೆ. ಇದು ಯಾವ ಸೆಟ್ ಆಗ್ತಿದೆ, ಇನ್ಫೈನೈಟ್ ಸೆಟ್ ಆಗ್ತಿದೆ, ಇನ್ಫೈನೈಟ್ ಸೆಟ್. ದ ಸೆಟ್ ಆಫ್ ಎನಿಮಲ್ಸ್ ಲಿವಿಂಗ್ ಆನ್ ದ ಅರ್ತ್. ಅರ್ತ್ ಮೇಲಿರುವಂತ ಎನಿಮಲ್ಸ್ ಎಷ್ಟು ಅದಾವಪ್ಪ, ಒಂದು 10 ಅದಾವನ, ಒಂದು 20, ಒಂದು 30. ಅವ ನಿಮ್ಮ ಏರಿಯಾದಾಗ ಕೇಳಾಕತ್ತಿಲ್ಲಪ್ಪ, ನಿಮ್ಮ ಮನಿಯೊಳಗೆ ಕೇಳಾಕತ್ತಿಲ್ಲ. ಅವ ಅರ್ಥ ಮೇಲೆ ಇಡೀ ಭೂಮಿ ಮೇಲೆ ಇರುವಂತ ಎನಿಮಲ್ಸ್ ಹೇಳಂತ ಹೇಳತ್ತಾನ. ನಿಮ್ಮ ಮನ್ಯಾಗ, ನಿಮ್ಮ ಮನ್ಯಾಗ, ಬಾಜು ಮನ್ಯಾಗಿನ ಎನಿಮಲ್ಸ್ ಕೇಳತ್ತಿಲ್ಲ, ಇಡೀ ಅರ್ಥ ಮೇಲೆ ಇರುವಂತ ಎನಿಮಲ್ಸ್ ಕೇಳತ್ತಾನ. ದ ಸೆಟ್ ಆಫ್ ಎನಿಮಲ್ಸ್ ಲಿವಿಂಗ್ ಆನ್ ದ ಅರ್ತ್. ಇದು ಏನಿದೆ, ಇನ್ಫೈನೈಟ್ ಸೆಟ್ ಇದೆ. ಎಷ್ಟಂತ ಬರ್ಕೋತೈತಿ ನೀನು, ಎಷ್ಟು ಸಿಕ್ಕಾಪಟ್ಟೆ ಎನಿಮಲ್ಸ್ ಅದಾವ. ವಿ ಆರ್ ಆಲ್ಸೋ ಎನಿಮಲ್ಸ್, ಇನ್ಫೈನೈಟ್ ಸೆಟ್. ನೆಕ್ಸ್ಟ್, ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ವರ್ಜಿನ್. ಪಾಸಿಂಗ್ ಥ್ರೂ ದ ವರ್ಜಿನ್ ಅಂದ್ರೆ ಸೇಮ್ ಇಲ್ಲಿ ನಿಮ್ಗೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬಗ್ಗೆ ಸೇಮ್ ಐಡಿಯಾ ಇರಬೇಕು. ಇದು ವೈ ಆಕ್ಸಿಸ್ಸು, ಇದು ಎಕ್ಸ್ ಆಕ್ಸಿಸ್ಸು, ಎಕ್ಸ್ ಡ್ಯಾಶ್ ಆ್ಯಂಡ್ ದಿಸ್ ಇಸ್ ವೈ ಡ್ಯಾಶ್. ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ವರ್ಜಿನ್. ವರ್ಜಿನ್ ಒಳಗೆ ಪಾಸ್ ಆಗುವಂಥ ಸರ್ಕಲ್ಸ್ ಎಷ್ಟು ಅದಾವು. ವರ್ಜಿನ್ ಅಂದ್ರೆ ಇದ ಪಾಯಿಂಟ್, ಇದ ಪಾಯಿಂಟ್ ವರ್ಜಿನ್. ಇದೇನು 0, ಇತ್ತಲ್ಲ ಆಗಲಿ ಜಸ್ಟ್ ಹೇಳೀನಿ, ಇದ ಏನ ವರ್ಜಿನ್ ಪಾಯಿಂಟ್ 0,0. ಈ ವರ್ಜಿನ್ ಪಾಯಿಂಟ್ ಒಳಗೆ ಎಷ್ಟು ಸರ್ಕಲ್ ಪಾಸ್ ಆಗಿ ಹೋಗ್ತಾವು ನೋಡಿ, ಡ್ರಾ ಮಾಡಿ, ಹಂಗೆ ಟ್ರೈ ಮಾಡು. ಇದು ಒಂದು ಸರ್ಕಲ್ ಹೋಯ್ತಾ, ನೀವು ಚಂದಗೆ ತೆಗಿಬೇಕಂದ್ರೆ ಇನ್ನೊಂದು ಸರ್ಕಲ್ಲ, ಮತ್ತು ಅಲ್ಲೇ ಪಾಸಾಗಿ ಹೋಗ್ತಾ, ಮತ್ತು ಅಲ್ಲೇ ಪಾಸಾಗಿ ಹೋಗ್ತಾ, ಮತ್ತು ಅಲ್ಲೇ ಪಾಸಾಗಿ ಹೋಗ್ತಾ, ಮತ್ತು ಅಲ್ಲೇ ಪಾಸಾಗಿ ಹೋಗ್ತಾ, ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಇಷ್ಟು ಸಣ್ಣ ಸರ್ಕಲ್ ಡ್ರಾ ಮಾಡ್ಬೋದಾ, ಇಲ್ಲೇ ಎದುರಾಗ ಮಾಡ್ಬೋದಾ, ಇಲ್ಲೇ ಮಾಡ್ಬೋದಾ, ಹಂಗೆ ಎಷ್ಟಂತ ಸರ್ಕಲ್ಸ್ ಡ್ರಾ ಮಾಡ್ಬೋದು. ಅಲ್ಲಿ ಇನ್ಫೈನೈಟ್ ಸರ್ಕಲ್ಸ್ ಅನ್ನ ಡ್ರಾ ಮಾಡ್ಬೋದು. ಈ ಪಾಯಿಂಟ್ ಒಳಗ ಪಾಸ್ ಆಗಿ ಹೋಗುವಂತ ಸರ್ಕಲ್ಸ್ ಎಷ್ಟು ಬರ್ತಾವು, ಇನ್ಫೈನೈಟ್ ಬರ್ತಾವು. ಸೊ ದಿಸ್ ಈಸ್ ಇನ್ಫೈನೈಟ್ ಸೆಟ್. ಇದು ಯಾವ ಸೆಟ್ ಇದೆ, ಇನ್ಫೈನೈಟ್ ಸೆಟ್ ಇದೆ. ಸಿಕ್ಕಾಪಟ್ಟೆ ಲೈನ್ಸ್ ಅನ್ನ ನಾವು ಡ್ರಾ ಮಾಡ್ಕೊತ ಹೋಗ್ಬೋದು. ಸೊ ದಿಸ್ ಇಸ್ ಇನ್ಫೈನೈಟ್ ಸೆಟ್ ಇದು. ಓಕೆನಾ, ಯಾವ್ದಿದು ಥರ್ಡ್ ಮೇನ್ ಆಯ್ತಾ. ನೆಕ್ಸ್ಟ್ ಫೋರ್ತ್ ಮೇನ್ ಸಾಲ್ವ್ ಮಾಡೋಣ, ಬರ್ಕೋರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಮುಂದಿನ ಕ್ವಶನ್ ಏನಾಯ್ತಪ್ಪ ಅಂದ್ರೆ ಫೋರ್ತ್ ಒನ್, ಈಕ್ವಲ್ ಏನ್ ನಾಟ್ ಈಕ್ವಲ್ ಅದ್ರ ಬಗ್ಗೆ ಕೇಳತ್ತಾನ. ಅವ ಏನು ಕೇಳತ್ತಾನ ಅಂದ್ರೆ, ಇನ್ ದ ಫಾಲೋವಿಂಗ್ ಸ್ಟೇಟ್ ವೆದರ್ ಎ ಈಕ್ವಲ್ ಟು ಬಿ ಆರ್ ನಾಟ್. ಅಂದ್ರೆ ಈ ಕೇಳಕ್ ಏನು ಕ್ವಶನ್ಸ್ ಕೊಟ್ಟಾನಲ್ಲ, ಅವು ಎ ಈಕ್ವಲ್ ಟು ಬಿ ಅದಾವ ಏನಿಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗಿತ್ತು ಅಂತ ನೋಡಿ.
ಯಾವ ಅಂದ್ರೆ ಎ ಈಕ್ವಲ್ ಟು ಬಿ ಅಂದ್ರೆ ಏನು, ಈ ಸೆಟ್ ಎ ಒಳಗೆ ಏನು ಎಲಿಮೆಂಟ್ಸ್ ಇರ್ತಾವಲ್ಲ ಅವು ಸೆಟ್ ಬಿ ಒಳಗೂ ಎಕ್ಸಾಕ್ಟ್ ಅವ ಎಲಿಮೆಂಟ್ಸ್ ಇರಬೇಕು. ಹಂಗಿತ್ತಂದ್ರೆ ಎ ಈಕ್ವಲ್ ಟು ಬಿ ಅಂತ ಕರಿತೀವಿ. ಇಲ್ಲ ಅಂದ್ರೆ ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂತ ನಾವು ಕರಿತೀವಿ. ಸೊ ಈಗ ಎಲಿಮೆಂಟ್ಸ್ ಸೀರಿಯಲ್ ಆಗಿ ಇರ್ಬೇಕಂತ ಏನಿಲ್ಲ, ಅವ ಹಿಂದೆ ಮುಂದೆ ಇದ್ರೂ ನಡೀತೈತಿ. ಬಟ್ ಎ ಸೆಟ್ ಒಳಗೆ ಏನು ನಾವು ಡಿಫೈನ್ ಮಾಡ್ತೇವಲ್ಲ ಬಿ ಸೆಟ್ ಒಳಗೂ ಅದೇ ಎಲಿಮೆಂಟ್ಸ್ ಅನ್ನ ಡಿಫೈನ್ ಮಾಡುವಂಗೆ ಇರಬೇಕು ಅವು, ಅಂತದಕ್ಕೆ ನಾವು ಎ ಈಕ್ವಲ್ ಟು ಬಿ ಅಂತ ಕರಿತೀವಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಹಂಗ ಫಸ್ಟ್ ಕ್ವಶನ್ ಏನೈತಪ್ಪ ಅಂದ್ರೆ ಎ ಈಕ್ವಲ್ ಟು ಎ ಬಿ ಸಿ ಡಿ. ಯಾವಾಗಲೂ ನಾವು ಸೆಟ್ಸ್ ಏನ್ ಮಾಡ್ತೇವಿ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಡಿನೋಟೇಟ್ ಮಾಡ್ತೇವಿ. ಸೊ ಇಲ್ಲಿ ಏನ್ ಮಾಡ್ಯಾರ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಈ ಸೆಟ್ ಅನ್ನ ಡಿನೋಟೇಟ್ ಮಾಡ್ಯಾರ. ಎಲಿಮೆಂಟ್ಸ್ ನ ವೇರಿಯೇಬಲ್ಸ್ ಇದ್ರೆ ಸ್ಮಾಲ್ ಲೆಟರ್ಸ್ ಇಲ್ಲಿ ನಾವು ಇಂಡಿಕೇಟ್ ಮಾಡ್ತೇವಿ. ಸೊ ಇಲ್ಲಿ ವೇರಿಯೇಬಲ್ಸ್ ಅನ್ನ ಸ್ಮಾಲ್ ಲೆಟರ್ಸ್ ಇಲ್ಲಿ ಇಂಡಿಕೇಟ್ ಮಾಡ್ಯಾರ. ಓಕೆ, ಸೊ ಇಲ್ಲಿ ಎ ಬಿ ಸಿ ಡಿ ಅಂತ ಐತಿ. ಎ ಒಳಗೆ ಏನೈತಿ, ಎ ಬಿ ಸಿ ಡಿ ಐತಿ. ರೈಟ್, ಎ ಒಳಗೆ ಎ ಬಿ ಸಿ ಡಿ ಐತಿ, ಇಲ್ಲಿ ಎ ಬಿ ಸಿ ಡಿ ಐತಿ ನಾ ನೋಡು. ಸೊ ಇಲ್ಲಿ ಎ ಬಿ ಸಿ ಡಿ ಇಲ್ಲ ಅಂತ ನೀವೇನಾರ ಅಂದ್ರೆ ಇಲ್ಲಿ ನೋಡ್ರಿ, ಎಲಿಮೆಂಟ್ ಎ ಪ್ರೆಸೆಂಟ್ ಐತ್ಯಾ, ಓಕೆ ಪ್ರೆಸೆಂಟ್ ಐತಿ. ಬಿ ಪ್ರೆಸೆಂಟ್ ಐತಿ, ಪ್ರೆಸೆಂಟ್ ಐತಿ. ಸಿ ಪ್ರೆಸೆಂಟ್ ಅದಾನ, ಪ್ರೆಸೆಂಟ್ ಅದಾನ. ಡಿ ಪ್ರೆಸೆಂಟ್ ಅದಾನ. ಇಲ್ಲಿ 4 ಎಲಿಮೆಂಟ್ಸ್ ಅದಾವ, ಇಲ್ಲಿ 4 ಎಲಿಮೆಂಟ್ಸ್ ಅದಾವ. ಇಲ್ಲಿ ಯಾವ ಎಲಿಮೆಂಟ್ಸ್ ಅದಾವ, ಎಕ್ಸಾಕ್ಟ್ ಇಲ್ಲಿ ಅದ ಎಲಿಮೆಂಟ್ಸ್ ಅದಾವ. ಸೊ ಹಂಗಾರೆ ಇಲ್ಲಿ ಏನಾಕೈತಿ, ಎ ಈಕ್ವಲ್ ಟು ಬಿ ಆಕೈತಿ. ಸೊ ಇಲ್ಲಿ ಏನಾಕೈತಿ, ಎ ಇಸ್ ಈಕ್ವಲ್ ಟು ಬಿ ಆಕೈತಿ. ಎ ಇಸ್ ಈಕ್ವಲ್ ಟು ಬಿ. ರೈಟ್, ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಸೆಕೆಂಡ್ ಒನ್. ಈಗ 4 8 12 16 ಅಂತ ಐತಿ. ಇಲ್ಲಿ 4 8 12 16 ಅಂತ ಐತಿ. ಎ ಈಕ್ವಲ್ ಟು ಬಿ ಆಕೈತಿ ಏನಿಲ್ಲ ನೋಡ್ರಿ. ಎ ಒಳಗೆ ಏನೈತಿ, 4 8 12 16 ಐತಿ. ಇಲ್ಲಿ 4 ಪ್ರೆಸೆಂಟ್ ಅದಾನ, ಪ್ರೆಸೆಂಟ್ ಅದಾನ. ರೈಟ್, 8 ಪ್ರೆಸೆಂಟ್ ಅದಾನ, ಪ್ರೆಸೆಂಟ್ ಅದಾನ. 12 ಪ್ರೆಸೆಂಟ್ ಅದಾನ, 12 ಪ್ರೆಸೆಂಟ್ ಇಲ್ಲಿ 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 ಈ 12 ಏನದಾನಲ್ಲ, ಈ 12 ಇಲ್ಲಿ ಪ್ರೆಸೆಂಟ್ ಇಲ್ಲ. ಸೊ ಹಂಗಾರೆ ಇಲ್ಲಿ ಎಲಿಮೆಂಟ್ಸ್ ಸೇಮ್ ಆಗಂಗಿಲ್ಲ. ಹಂಗಾರೆ ಒಂದು ಎಲಿಮೆಂಟ್ ಇಲ್ಲ ಅಂದ್ರೆ ಮುಗಿದು ಹೋಗುತ್ತೆ, ಅಲ್ಲಿ ಎಲಿಮೆಂಟ್ ಸೇಮ್ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು ನಾವು. ಸೊ ಹಂಗಾರೆ ಇಲ್ಲಿ ಎ ಇಸ್ ನಾಟ್ ಈಕ್ವಲ್ ಟು ಬಿ. ಸಿಂಪಲ್ ಆಗಿ ಏನಿದೆ, ಎ ಇಸ್ ನಾಟ್ ಈಕ್ವಲ್ ಟು ಬಿ. ರೈಟ್, ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಏನೈತಿ, 2 4 6 8 10 ಐತಿ. ಬಿ ಈಕ್ವಲ್ ಟು ಏನೈತಿ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಈವನ್ ಇಂಟೀಜರ್ಸ್ ಆ್ಯಂಡ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ಐತಿ. ಇದು ಯಾವ ಫಾರ್ಮ್ ಒಳಗೆ ಐತಿ, ಟ್ಯಾಬ್ಯುಲರ್ ಫಾರ್ಮ್ ಒಳಗೆ ಐತಿ. ಇದೇನೈತಿ, ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಐತಿ. ಸೊ 2 4 6 8 10 ಇದ್ರಾಗ ಅದಾವ ಇಲ್ಲ ಚೆಕ್ ಮಾಡೋಣ ನಾವು. ಸೆಟ್ ಬಿಲ್ಡರ್ ಫಾರ್ಮ್ನ ಟ್ಯಾಬ್ಯುಲರ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡಿ ನೋಡೋಣ. ಹಂಗಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಪಾಸಿಟಿವ್ ಈವನ್ ಇಂಟೀಜರ್ಸ್ ಅಂತ. ಎಕ್ಸ್ ಇಸ್ ಪಾಸಿಟಿವ್ ಈವನ್ ಇಂಟೀಜರ್ಸ್. ಈವನ್ ಇಂಟೀಜರ್ಸ್ ಅಂದ್ರೆ ಯಾವ, 2 4 6 8 10. ಅವು ಎಲ್ಲಿ ತನಪ, ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ. ಇದನ್ನ ಬರಿಬೋದಾ, ಹಿಂಗೇನಿದೆ ಇದು ಇದ್ರದ್ದು ಎಲಿಮೆಂಟ್ಸ್ ಹೆಂಗ್ ಬರಿಬೋದು ನಾ ಈಗ, ಪಾಸಿಟಿವ್ ಈವನ್ ಇಂಟೀಜರ್ಸ್ ಅಂದಾನ. ಅವೇನಂದನ, ಪಾಸಿಟಿವ್ ಈವನ್ ಇಂಟೀಜರ್ಸ್, ಪಾಸಿಟಿವ್ ನಂಬರ್ಸ್. ಪಾಸಿಟಿವ್ ನಂಬರ್ಸ್ ಅಂದ್ರೆ 2 4 6 8, 2 4 6 8 10 ತನ ಬರಿ ಅಂತೇಳಿ ನಾವು. ಈಕ್ವಲ್ ಟು ಅಂದಾನ, ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂದಾನ, ಬರೀ ಲೆಸ್ ದ್ಯಾನ್ 10 ಅಂತ ಹೇಳಿಲ್ಲ. ಸೊ ಹಂಗಾರೆ 10. ಸೊ ಹಂಗಾರೆ ಇದೇನಿದೆ, ಬಿ ಅನ್ನೋ ಸೆಟ್ ಇದೆ, ಇದು ಬಿ ಅನ್ನೋ ಸೆಟ್ ಇದೆ. ಸೊ ಎ ಈಕ್ವಲ್ ಟು ಬಿ ಹಾಕೈತೆ ನೋಡ್ರಿ, 2 4 6 8 10 ಎರಡು ಕಡೆ ಸೇಮ್ ಅದಾವ. ಸೊ ಇಲ್ಲಿ ಏನು ಹಾಕೈತಿ, ಎ ಇಸ್ ಈಕ್ವಲ್ ಟು ಬಿ ಹಾಕೈತಿ. ಎ ಇಸ್ ಈಕ್ವಲ್ ಟು ಬಿ ರೆಡಿ ಆಯಿತು. ನೆಕ್ಸ್ಟ್ ಇನ್ನು ಫೋರ್ತ್ ಅನ್ನು ನೋಡ್ರಿ, ಎಕ್ಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಮಲ್ಟಿಪಲ್ ಆಫ್ 10 ಅಂತ. ಎಕ್ಸ್ ಇಸ್ ಮಲ್ಟಿಪಲ್ ಆಫ್ 10 ಅಂದ್ರೆ ಏನು ಬರುತ್ತೆ ಆ್ಯಕ್ಚುಲಿ, ಅದು ಮಲ್ಟಿಪಲ್ ಆಫ್ 10 ಅಂತಂದ್ರೆ ಇದ್ರದ್ದು ಬರೀತೇನೆ ನೋಡ್ರಿ. ಮಲ್ಟಿಪಲ್ ಆಫ್ 10 ಅಂತಂದ್ರೆ 10 1 10, 10 2 20, 10 3 30, 10 4 40. ಸೊ ಇವೆಲ್ಲ ಏನಕ್ಕವು, ಮಲ್ಟಿಪಲ್ ಆಫ್ 10 ಹಾಕವು. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಮಲ್ಟಿಪಲ್ ಆಫ್ 10 ಅಂತ ಹೇಳಿ ನಾವು 10 20 30 40 ಆಕೈತಿ. ಆಮೇಲೆ ಬಿ ನೋಡ್ರಿ, 10 ಐತಿ, 20 ಐತಿ, 30 ಐತಿ, ಇಲ್ಲಿ ಅನ್ನಂಗಿಲ್ಲ. ಬಟ್ ಈ 15 ಮತ್ತು 25 ಏನದಾವಲ್ಲ ಎಕ್ಸ್ಟ್ರಾ ಅದಾವ. 15 ಮತ್ತು 25 ಎಕ್ಸ್ಟ್ರಾ ಅದಾವ. ಬಟ್ ಇವು ಇಲ್ಲಿ ಬರಂಗಿಲ್ಲ, 15 ಇಲ್ಲಿ ಬರಂಗಿಲ್ಲ. ಯಾಕಂದ್ರೆ ಮಲ್ಟಿಪಲ್ ಆಫ್ 10 ಒಳಗೆ 25 ಬರಂಗಿಲ್ಲ. 25 ಇಸ್ ನಾಟ್ ಮಲ್ಟಿಪಲ್ ಆಫ್ 10. 25 10 ಗುಣಕ ಅಲ್ಲ ಅದು. ಸೊ ಹಂಗಾರೆ ಇಲ್ಲಿ ಏನಕ್ಕೈತಿ, ಹಿಯರ್ ಎ ಇಸ್ ನಾಟ್ ಈಕ್ವಲ್ ಟು ಬಿ. ಎ ಇಸ್ ನಾಟ್ ಈಕ್ವಲ್ ಟು ಬಿ. ಇಷ್ಟ ಸಿಂಪಲ್ ಐತಿ. ಸೊ ಈಕ್ವಲ್ ಸೆಟ್ ಅಂದ್ರೆ ಏನಪ್ಪಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೆಟ್ ಎ ಒಳಗೆ ಎಲಿಮೆಂಟ್ಸ್ ಇರ್ತಾವ, ಸೆಟ್ ಬಿ ಒಳಗೂ ಅದೇ ಎಲಿಮೆಂಟ್ಸ್ ಇರಬೇಕು. ಅದಕ್ಕೆ ಏನಂತ ಕರಿತೇವೆ, ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸು ಸೇಮ್ ಅಷ್ಟೇ ಇರ್ಬೇಕು. ಅದರ 4 ಇದ್ರೆ ಇದ್ರಾಗೂ 4 ಇರಬೇಕು, ಅದ್ರಾಗ 5 ಇದ್ರೆ ಇದ್ರಾಗೂ 5 ಇರ್ಬೇಕು. ಆಮೇಲೆ ಎಲಿಮೆಂಟ್ಸ್ ಮಾತ್ರ ಡಿಕ್ ಟು ಡಿಕ್ಟ್ ಎಕ್ಸಾಕ್ಟ್ ಸೇಮ್ ಅವ ಇರಬೇಕು, ಚೇಂಜಸ್ ಇರಬಾರ್ದು. ಓಕೆ, ಇದನ್ನು ಬರ್ಕೋರಿ. ಲಾಸ್ಟ್ ಮೇನ್ ಇನ್ನೊಂದು 5th ಮೇನ್ 6th ಮೇನ್ ಐತೆ, ಅದನ್ನು ಸಾಲ್ವ್ ಮಾಡೋಣ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ 5th ಮೇನ್ ಕ್ವಶನ್ ಏನೈತಿ ನೋಡೋಣ. 5th ಮೇನ್ ಒಳಗೆ ಏನು ಕೊಟ್ಟಾನಂದ್ರೆ
ಆರ್ ದ ಫಾಲೋಯಿಂಗ್ ಸೆಟ್ಸ್ ಈಕ್ವಲ್ ಗಿವ್ ರೀಸನ್ಸ್. ಸೇಮ್ ಈ ಫೋರ್ತ್ ಮೀನಿಂಗಿತ್ತ ಅದ ಸೇಮ್ ಇದು ಒಳಗೆ ಕೊಟ್ಟ ನಾವು ಆರ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಈಕ್ವಲ್. ಇವೆರಡು ಸೆಟ್ ಈಕ್ವಲ್ ಅದಾವನ್ನ ಇಲ್ಲ ಹೇಳ್ಬೇಕಾಕೈತೆ ಅಂತ. ಸೊ ನೋಡೋಣ ಹಂಗಾರೆ ಸೆಟ್ಸ್ ಈಕ್ವಲ್ ಅದಾವಲ್ಲಿ ನೋಡೋಣ. ಎ ಈಕ್ವಲ್ ಟು ಏನೈತಿ 2,3 ಐತಿ. ಬಿ ಏನೈತಿ ಬಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0. ನೀವು ಚೆಕ್ ಮಾಡಿರಿ, ಏನು ಚೆಕ್ ಮಾಡಿರಿ ಅಂತಂದ್ರೆ ಎ ಈಕ್ವಲ್ ಟು 2,3 ಅಂತ ಫಿಕ್ಸ್ ಇರುವಲ್ಲಾಗ ಅದನ್ನು ಸೊಲ್ಯೂಷನ್ ಸಿಂಪ್ಲಿಫೈ ಮಾಡಿರಿ. ಯಾವುದು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಸ್ ಈಕ್ವಲ್ ಟು 0 ಅಂತ ಏನೈತಲ್ಲ ಇದು ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್ ಅಂತ ಹೇಳತ್ತ. ನಾವು ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್ ಅಂತಂದ್ರೆ ಇವನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿರಿ. ಇವನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿರಿ, ನಿಮ್ಗೇನು ಅಕಸ್ಮಾತ್ ಸೊಲ್ಯೂಷನ್ 2,3ನ ಬಂತು ಅಂದ್ರೆ ಈಕ್ವಲ್ ಆಕೈತಿಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿರ್ಬೇಕಂದ್ರೆ ನೋಡ್ರಿ. ಸೊ ಈಗ ನಾವಂತೂ ಏನು ಮಾಡ್ತಿದ್ವಿ ಇಲ್ಲಿ ನಾವು ನಮ್ಮ ಟ್ಯೂಷನ್ದಾಗ ಅದು ಹೇಳ್ಬೇಕಂದ್ರೆ ಹೈಸ್ಕೂಲ್ನಾಗ ಏನು ಮಾಡ್ತಿದ್ವಿ, ಇಲ್ಲಿ ತನಕ ಫ್ಲೈಟ್ ಹಾರಿಸ್ತಿದ್ವಿ. ಹಿಂಗೆ ಇಲ್ಲಿ ಫ್ಲೈಟ್ ಒಳಗೆ ಇಲ್ಲಿ ಸ್ಟಾರ್ಟಿಂಗ್ ಯಾರು ಇರ್ತಾರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇರ್ತಾರೆ. ಸೊ 1 ಆಮೇಲೆ ಈ ಫ್ಲೈಟ್ ಇಲ್ಲಿಂದ ಇಲ್ಲಿ ಬಂದು ಲ್ಯಾಂಡ್ ಆಯ್ತು, ಇಲ್ಲಿ ಬಂದು ಲ್ಯಾಂಡ್ ಆಯ್ತು. ಎಷ್ಟು 6 ಐತಿ, 6 ಒಂಜ ಎಷ್ಟು ಆಕೈತಿ 6 ಆಕೈತಿ. ಆಮೇಲೆ ಮಿಡಲ್ ಯಾರೋ ಒಬ್ಬರನ್ನ ಬಿಟ್ಟಿರ್ತೇವೆ, ಇಲ್ಲಿ ಅವ್ರು ಮಿಡಲ್ ಇರ್ತಾರೆ. ಸೊ ನಾವು ಇಲ್ಲಿ ಏನು ಮಾಡ್ತೇವೆ, ಅವ್ರು ಮಿಡಲ್ಲ ಬರ್ಕೊಂಡಿರ್ತೀವಿ. ಮಿಡಲ್ಲ ಇರ್ತಾರಲ್ಲ, ಸೊ ಅವರು ನಾವು ಇಲ್ಲಿ ಏನು ಮಾಡ್ತೀವಿ ಮಿಡಲ್ಲ ಬರ್ಕೊಂಡ್ಬಿಟ್ಟಿರ್ತೀವಿ. ಯಾರ್ದಾರ ಇಲ್ಲಿ ಮಿಡಲ್ 5 ಅದಾರ, ಸೊ ಅವ್ರನ್ನ 5 ಇಲ್ಲಿ ಬರ್ಕೊಂಡೇವಿ. ಸೊ ಈಗ ನಾವು 2 ನಂಬರ್ನ ಚೂಸ್ ಮಾಡ್ಕೋಬೇಕು. 2 ನಂಬರ್ ಚೂಸ್ ಮಾಡಿದ್ರೆ ಮಲ್ಟಿಪಲ್ ಮಾಡಿದ್ರೆ 6 ಬರಬೇಕು, ಎಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರಬೇಕಪ್ಪ 5 ಬರಬೇಕು. ಸೊ ಅಂಥವು 2 ನಂಬರ್ನ ಚೂಸ್ ಮಾಡಬೇಕು. ದಿಸ್ ಇಸ್ ವಿ ಆಲ್ರೆಡಿ ಸ್ಟಡಿಡ್ ಇನ್ 9th ಸ್ಟ್ಯಾಂಡರ್ಡ್ ಆ್ಯಂಡ್ 10th ಸ್ಟ್ಯಾಂಡರ್ಡ್ ಆಸ್ ವೆಲ್ ಆಸ್ ಇನ್ 8th ಸ್ಟ್ಯಾಂಡರ್ಡ್ ಆಲ್ಸೋ. ಸೊ ಇವೆಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಿಂಪ್ಲಿಫಿಕೇಶನ್ ಮಾಡೋದನ್ನ ಕಲ್ತೇವಿ. ಸೊ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ, ಏನು ಬರುತ್ತೆ ನೋಡಿರಿ. ಇವಾಗ ನೋಡಿರಿ, ಸೊ ಈಗ ಯಾವ ನಂಬರ್ ಸೆಲೆಕ್ಟ್ ಆಗ್ತಪ್ಪ ಅಂತಂದ್ರೆ 6 ಯಾವ ಟೇಬಲ್ ಒಳಗೆ ಬರುತ್ತೆ. ಸಿಂಪಲ್ ಫಸ್ಟ್ ನೆನಪಿಗೆ ಬರೋದು 2 3 6 ಅಂತ ನೆನಪು ಬಂದ್ಬಿಡುತ್ತೆ ನಮಗೆ, ರೈಟ್. 2 3 6 ರೈಟ್. ಆಮೇಲೆ ಇಲ್ಲಿ ಪ್ಲಸ್ ಮಾಡಿದ್ರೆ 5 ಬರುತ್ತೆ, +2 ಎರಡು ಕಡೆ ಪ್ಲಸ್ ಇದ್ರೆ ನಡೆಯುತ್ತೆ ನೋಡಿ. +2 + 3 ಅಂದ್ರೆ +5 ಬರುತ್ತೆ. ಯಾಕಂದ್ರೆ ನನಗೂ +5 ಬೇಕಿಲ್ಲ, ಬಾಜು ಯಾವ ಸೈನ್ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡೋ ಪ್ಲಸ್ ಇಂಟು ಪ್ಲಸ್ 2 3 6 ನನಗೂ ಅದೇ ಬೇಕು. ಸೊ ಹಂಗೆ 2 ಮತ್ತು 3 ಮನ್ಸಿಗೆ ಬಂದು. ಸೊ ಇವು ಸೊಲ್ಯೂಷನ್ ಅಲ್ಲ, ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಗೊತ್ತಾಕೈತಿ ನಿನಗೆ. ಸೊ ಇಲ್ಲಿ ಈಗ ನಿನಗೆ ಇಲ್ಲಿಂದ ಇಲ್ಲಿ ತನಕ ಫ್ಲೈಟ್ ಲ್ಯಾಂಡ್ ಆತ, ಫ್ಲೈಟ್ ಒಳಗೆ ನೀನೇ ಹತ್ತುಂಟಿ ಅನ್ಕೋ. ಇಲ್ಲಿ ಕಳ್ಸಕ್ಕೆ ಯಾರು ಬಂದಿರ್ತಾರೆ, ಯಾರೋ ಇವ್ರು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಬಂದಿರ್ತಾರೆ, ಇನ್ವೈಟ್ ಮಾಡಕ್ಕೆ 6 ಬಂದಿರ್ತಾರೆ. ಇವ್ರು ಕಳ್ಸಕ್ಕೆ ಬಂದಾರೆ, ಇವ್ರು ಇನ್ವೈಟ್ ಮಾಡಕ್ಕೆ ಬಂದಾರೆ, ಅಟ್ಲೀಸ್ಟ್ 2 ಕೆಲಸಕ್ಕರ ಬಂದಾರೆ. ಇವ್ರು ಎದಕ್ಕೂ ಬಂದಿಲ್ಲ. ಸೊ ಏನು ಮಾಡಕ್ಕೆ ಬರಂಗಿಲ್ಲ, ಇವ್ರು ಸ್ಪ್ಲಿಟ್ ಮಾಡಿಬಿಡು, ಹೊಡ್ಕೊಂಬಿಡಿವ್ರು. ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೋ, ಇದು ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೋ, +6 ಆ್ಯಸ್ ಇಟ್ ಈಸ್ ಬರ್ಕೋ. ಈ 5x ಹೆಂಗೆ ಬರ್ಕೋ +2x, ಆಮೇಲೆ +3x ಬರ್ಕೋ ಈಸ್ ಈಕ್ವಲ್ ಟು 0 ಅಂತೂ ಐತೆ ಅಲ್ಲಿ. ಸೊ ಈಗ ಏನು ಮಾಡ್ತಿದ್ವಿ ನಾವು ಹೈಸ್ಕೂಲ್ ಒಳಗೆ ಇಲ್ಲಿ ಕಾಮನ್ ತಗೋತಿದ್ವಿ. ಸೊ ಇಲ್ಲಿ ಕಾಮನ್ ತಗೋರಿ, ಫ್ರಾಮ್ ದೀಸ್ 2 ಟರ್ಮ್ ಕಾಮನ್ ತಗೋರಿ. ಇಲ್ಲಿ ಫ್ರಾಮ್ ದೀಸ್ 2 ಟರ್ಮ್ ಕಾಮನ್ ತಗೋರಿ. ಇಲ್ಲಿ ಏನು ಕಾಮನ್ ಬರುತ್ತೆ, ಎರಡು ಕಡೆ x ಕಾಮನ್ ಐತಿ, x. ಸೊ ಇಲ್ಲಿ ಏನು ರಿಮೈನಿಂಗ್ x ಸ್ಕ್ವೇರ್ ಇತ್ತು, ಒಂದು x ಉಳಿಯಿತು. ಇಲ್ಲಿ 2x ಇತ್ತು, ಇರೋದ ಒಂದು x ಇತ್ತು, ಅದನ್ನ ಕಸ್ಕೊಂಡು ಇಲ್ಲಿ x ಅಂತೂ ಉಳಿಯಂಗಿಲ್ಲ, ಇರೋದ ಒಂದು 2 ಐತಿ. ಸೊ 2 ಉಳಿತೈತಿ. ಸೊ ನೆಕ್ಸ್ಟ್ ಇಲ್ಲಿ ಎರಡು ಕಡೆ x ಅಂತೂ ಇಲ್ಲ, ಕಸ್ಕೊಳಕೋಬೇಡ ಪಾಪ. ಸೊ ಬಟ್ 3 ಮತ್ತು 6 ಬೋತ್ ಆರ್ ಡಿವಿಸಿಬಲ್ ಬೈ 3. ಸೊ ಹಂಗಾರೆ ಎರಡು ಕಡೆ 3 ಕಾಮನ್ ತಗೋ. 3 ಕಾಮನ್ ತಗೊಂಡ್ರೆ ಎಷ್ಟು ಉಳಿತೈತಿ ಇಲ್ಲಿ x, 3 × 6 3 × 2 6 ಈಸ್ ಈಕ್ವಲ್ ಟು 0. ಇಷ್ಟಂತೂ ಎಲ್ಲರಿಗೆ ಮಾಡಕ್ಕೆ ಬರುತ್ತೆ ಅಂತ ಅನ್ಕೋತೀನಿ, ಯಾಕಂದ್ರೆ ಇದನ್ನ ಆಲ್ರೆಡಿ ನಾವು ಹೈಸ್ಕೂಲ್ ಒಳಗೆ ಕಲ್ತಿದ್ದೇವೆ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ x+2, ಇಲ್ಲಿ x+2, ಟೇಕ್ x+2 ಅಗೈನ್ ಕಾಮನ್. ಆಮೇಲೆ ಹಿಯರ್ ರಿಮೈನಿಂಗ್ x ಆ್ಯಂಡ್ ಹಿಯರ್ ರಿಮೈನಿಂಗ್ 3. ಸೊ ಈಸ್ ಈಕ್ವಲ್ ಟು 0 ಆ್ಯಸ್ ಇಟ್ ಈಸ್. ಒನ್ ಟೈಮ್ ಏನು ಮಾಡ್ತೀವಿ ನಾವು x+2 ಈಸ್ ಈಕ್ವಲ್ ಟು 0 ಅಂತ ಬರ್ಕೋತೀವಿ, ಆರ್ x+3 ಈಸ್ ಈಕ್ವಲ್ ಟು 0 ಅಂತ ಬರ್ಕೋತಿದ್ವಿ. ಸೊ ಈಗ ಈ +2ನ ಈ ಕಡೆ ಕಳಿಸಿದ್ರೆ ಏನು ಸಿಗುತ್ತೆ ನಿಮಗೆ -2 ಸಿಗುತ್ತೆ. ಸೊ x ವ್ಯಾಲ್ಯೂ ಎಷ್ಟು ಬಂತು ನಿನಗೆ -2 ಬಂತು. ಆರ್ ಇದರ ಆನ್ಸರ್ ಇಲ್ಲಿ ಬರೆಯತ್ತೀನಿ, ಮುಂದಿನ ಸ್ಟೆಪ್ ಕೇಳೋ ಜಾಗ ಇಲ್ಲಲ್ಲ ಅದಕ್ಕೆ. ಈ +3ನ ಈ ಕಡೆ ತೊಗೊಂಬಂದ್ರೆ -3 ಆಕೈತಿ. ಸೊ ಹಂಗಾರೆ ಏನು x ಈಕ್ವಲ್ ಟು -3 ಬಂತು. ಸೊ ಇಲ್ಲಿ ನೋಡ್ರಿ x ವ್ಯಾಲ್ಯೂ -2 ಮತ್ತು -3 ಬಂತು. ಇಲ್ಲಿ ನೋಡಿದ್ರೆ x ವ್ಯಾಲ್ಯೂ +2 +3 ಇರ್ತೈತಿ. ಸೊ ಹಂಗಾರೆ a ಈಕ್ವಲ್ ಟು b ಆಕೈತಿ ಏನು ಆಗಂಗಿಲ್ಲ. ಓಕೆ, ಹಿಯರ್ a is not equal to b, right? Okay. ಸೊ ಈಗ ನೆಕ್ಸ್ಟ್ ಇದು 5th ಮೇನ್ ಸೆಕೆಂಡ್ ಒನ್ ನೋಡೋಣ. x such that x is a letter in the word follow ಅಂತ ಐತಿ ಇಲ್ಲಿ. ಸೊ ಈ ಲೆಟರ್ ಇನ್ ದ ವರ್ಡ್ ಫಾಲೋ. ಆಮೇಲೆ ಸೆಕೆಂಡ್ ಕ್ವಶನ್ ಏನೈತಿ, y such that y is letter in the word, ಇದೇನಿದೆ ಓಲ್ಪ್ ಅಂತ ಐತಿ, ರೈಟ್.
ಸೊ ಹಂಗಾರೆ ಈ ಲೆಟ್ರ್ ಈ ವರ್ಡ್ ಒಳಗೆ ಎರಡು ವರ್ಡ್ ಒಳಗೆ ಸೇಮ್ ಲೆಟರ್ಸ್ ಅದಾವ ಇಲ್ಲೋ ಅವ ಲೆಟರ್ ಬಗ್ಗೆ ಕೇಳತ್ತಾನ. ಎದ್ರ ಬಗ್ಗೆ ಕೇಳತ್ತ? ಲೆಟರ್, ವರ್ಡ್ ಅಲ್ಲ. ಇಲ್ಲಿ ಲೆಟರ್ ಇನ್ ದ ವರ್ಡ್ ಕೇಳತ್ತಾನ, ಈ ವರ್ಡ್ ಒಳಗೆ ಕೇಳತ್ತಾನ. ಸೊ ಲೆಟರ್ ಇನ್ ದಿಸ್ ವರ್ಡ್. ಸೊ ಇಲ್ಲಿ ಲೆಟರ್ಸ್ ಬೇಕಂತವಂಗ. ಸೊ ಎರಡು ಕಡೆ ಸೇಮ್ ಅದಾವಿಲ್ಲ ಚೆಕ್ ಮಾಡೋಣ ನಂಗೆ. ಇಲ್ಲಿ ಚೆಕ್ ಮಾಡೋಣ ನಂಗೆ. ಸರ್ ವರ್ಡ್ ಬೇರೆ ಬೇರೆ ಐತಿಲ್ಲ ಅದಂಗೆ ಸೇಮ್ ಅಕ್ಕವು. ನನಗೆ ವರ್ಡ್ ಇಂಪಾರ್ಟೆಂಟ್ ಅಲ್ಲ, ಲೆಟರ್ ಇಂಪಾರ್ಟೆಂಟ್. ಓಕೆ, ಇದೊಳಗೆ ಲೆಟರ್ಸ್ ಬರಿ. ಯಾವ್ದೈತಿ ಆನ್ಸರ್? ಇಲ್ಲಿ ಬರಿತೀನಿ ನೋಡಿ, ಬಟ್ ಇಲ್ಲೇ ಬರೆದ್ಬಿಡ್ತೀನಿ. ಎಫ್ ಅಂತ ಒಂದೈತಿ, ಓ ಅಂತ ಒಂದೈತಿ, ಆಮೇಲೆ ಎಲ್ ಅಂತ ಒಂದೈತಿ. ಸರ್ ಇನ್ನೊಂದು ಎಲ್ ಐತಿ ಬರಿಬೇಕನ? ಇಲ್ಲ, ಒಂದೇ ಎಲ್. ಒಂದ್ಸಲ ಬರೆದ್ರೆ ಮುಗಿದೋತು, ಒಂದು ಎಲ್ ಸಾಕಲ್ಲ. ಎರಡೆರಡು ಎಲ್ ಬರೆಯಕ್ಕೆ ಹೋಗ್ಬೇಡ. ಆಮೇಲೆ ಓ ಒಂದ್ಸಲ ಬರೆಯಕ್ಕೆ ಹೋಗ್ಬೇಡ, ಡಬ್ಲ್ಯೂ ಒಂದು ಬರೆದ್ಬಿಡು ಸಾಕು. ಸೊ ಏನು ಮಾಡಿದೆ? ಎಫ್ ಓ ಎಲ್ ಡಬ್ಲ್ಯೂ ಬಂತು. ಇಲ್ಲಿ ಯಾವ ಬರ್ತಾವ ನೋಡು? ಡಬ್ಲ್ಯೂ ಓ ಎಲ್. ಎಫ್ ಅಂತ ಐತಿನ? ಇಲ್ಲಿ ಎಫ್ ಬೇಕಾಗಿತ್ತು, ಎಫ್ ಐತ್ಯಾ? ಹಾಂ ಎಫ್ ಬರಿ. ಓ ಬೇಕಾಗಿತ್ತು, ಓ ಐತಾ? ಹಾಂ ಓ ಬರಿ. ನೆಕ್ಸ್ಟ್ ಎಲ್ ಬೇಕಾಗಿತ್ತು, ಎಲ್ ಐತಾ? ಹಾಂ ಎಲ್ ಬರಿ. ಡಬ್ಲ್ಯೂ ಬೇಕಾಗಿತ್ತು, ಡಬ್ಲ್ಯೂ ಐತಾ? ಹಾಂ ಡಬ್ಲ್ಯೂ ಬರಿ. ಸೊ ಹಂಗಾರೆ ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಸೇಮ್ ಟು ಸೇಮ್ ಆತ. ನಂಗೆ ವರ್ಡ್ ಇಂಪಾರ್ಟೆಂಟ್ ಅಲ್ಲ, ಲೆಟರ್ಸ್ ಇಂಪಾರ್ಟೆಂಟ್. ಇಲ್ಲಿ ಯಾವ ಲೆಟರ್ಸ್ ಅದಾವೆ? ಎಫ್ ಎಲ್ ಓ ಡಬ್ಲ್ಯೂ ಅದಾವೆ. ಇಲ್ಲಿ ಎಫ್ ಎಲ್ ಓ ಡಬ್ಲ್ಯೂನ ಅದಾವೆ. ಅವು ಹಿಂದೆ ಮುಂದೆ ಇದ್ರೆ ನಡೀತೈತೆ ನಮ್ಗೇನು ಒಟ್ಟು. ಈ ಲೆಟರ್ಸ್ ಬಗ್ಗೆ ಕೇಳತ್ತಾನ. ಸೊ ಏನಕ್ಕೈತಿದೆ? ಈಕ್ವಲ್ ಆಕೈತಿ. ದೇರ್ ಫೋರ್ ಹಿಯರ್ ಎ ಈಕ್ವಲ್ ಟು ಬಿ. ಯಾವುದು ಇದು? ಫಿಫ್ತ್ ಮೇನ್ ಒಳಗೆ ಸೆಕೆಂಡ್ ಒನ್ ಏನ? ಎ ಈಕ್ವಲ್ ಟು ಬಿ. ಅದ ಫಿಫ್ತ್ ಮೇನ್ ಒಳಗೆ ಫಸ್ಟ್ ಒನ್ ಏನೈತಿ? ಎ ಇಸ್ ನಾಟ್ ಈಕ್ವಲ್ ಟು ಬಿ ಐತಿ. ಓಕೆ, ಇದನ್ನು ಬರ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಸಿಕ್ಸ್ತ್ ಒಂದು ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ದು ಸೆಕೆಂಡ್ ಎಕ್ಸಸೈಸ್ ಒಳಗೆ ಸಿಕ್ಸ್ತ್ ಕ್ವಶನ್, ದಟ್ ಈಸ್ ಲಾಸ್ಟ್ ಕ್ವಶನ್. ಫ್ರಾಮ್ ದ ಸೆಟ್ಸ್ ಗಿವನ್ ಬಿಲೋ ಸೆಲೆಕ್ಟ್ ದ ಈಕ್ವಲ್ ಸೆಟ್ಸ್. ಸೊ ಇದ್ರೊಳಗೆ ಏನು ಕ್ವಶನ್ಸ್ ಕೊಟ್ಟಾನಲ್ಲ, ಇದ್ರಾಗ ಈಕ್ವಲ್ ಸೆಟ್ಸ್ ಯಾವ್ದಾವ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ ನೀವೇನು ಮಾಡಿರಿ, ಯಾವ ಈಕ್ವಲ್ ಅಕ್ಕ ನೋಡ್ಕೋರಿ, ಈಸಿಲಿ ಕಾಣ್ತಾವೆ. ಈ ಈಕ್ವಲ್ ಅಂದ್ರೆ ಏನಪ್ಪ? ಈಗ ಎರಡು ಸೆಟ್ ತೊಗೊಂಡ್ರೆ ಎರಡು ಕಡೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಅಂದ್ರೆ ಒಂದು ಕಡೆ 4 ಎಲಿಮೆಂಟ್ ಇದ್ರೆ ಇನ್ನೊಂದು ಕಡೆ 4 ಇರಬೇಕು, ಒಂದು ಕಡೆ 2 ಇದ್ರೆ ಇನ್ನೊಂದು ಕಡೆ 2 ಇರಬೇಕು, ಒಂದು ಕಡೆ 3 ಇದ್ರೆ ಇನ್ನೊಂದು ಕಡೆ 3 ಎಲಿಮೆಂಟ್ಸೇ ಇರಬೇಕು. ಆಮೇಲೆ ಅವು ಸೇಮ್ ಟು ಸೇಮ್ ಇರಬೇಕು. ಓಕೆ, ನೋಡ್ರಿ ವಿಡಿಯೋ ಪಾಸ್ ಮಾಡಿ ನೋಡ್ಕೋರಿ. ಸೊ ಇದ್ರಾಗ 2 4 8 12 ಐತಿ. 2 4 8 12 ಎಲ್ಲೈತಿ? 2 4 8 2 4 ಐತಿ, 8 ಐತಿ, 12 ಐತಿ. 2 ಇಲ್ಲ, ಸೊ ಬರಂಗಿಲ್ಲ. 14 ಐತಲ್ಲೇ. ಎ ಈಕ್ವಲ್ ಟು ಸಿಕ್ ಮ್ಯಾಚ್ ಆಗಂಗಿಲ್ಲ, ಯಾಕಂದ್ರೆ 14 ಐತಿ, ಇಲ್ಲಿ 14 ಇಲ್ಲ. ಆಮೇಲೆ ಇಲ್ಲಂತೂ ಇಲ್ಲೇ ಇಲ್ಲ. 2 4 8 12 ಇಲ್ಲ. ಓಕೆ, ನೆಕ್ಸ್ಟ್ ಬಿ 1 2 3 4. ಇಲ್ಲಿ 1 2 ಅಂತೂ ಇಲ್ಲೇ ಇಲ್ಲ. ಇಲ್ಲಿ ಅದ 1 ಐತಿ, 2 ಐತಿ, 3 ಐತಿ, 4 ಐತಿ. ಸೊ ಹಂಗಾರೆ ಬಿ ಈಕ್ವಲ್ ಟು ಡಿ. ಇಲ್ಲಿ ನೋಡ್ರಿ, ಈ ಬಿ ನೋಡ್ಕೋರಿ, ಆಮೇಲೆ ಈ ಡಿ ನೋಡ್ಕೋರಿ. ಒಂದು ಸ್ವಲ್ಪ ಎಲಿಮೆಂಟ್ಸ್ ನೋಡ್ಕೋರಿ, ಅದ್ರೊಳಗಿನ ಸೇಮ್ ಟು ಸೇಮ್ ಅದಾವ ನೋಡ್ರಿ. ಬಿ ಈಕ್ವಲ್ ಟು ಡಿ. ಬಿ ಯಾಕಂದ್ರೆ ಇಲ್ಲಿ 1 2 3 4 ಐತಿ, ಇಲ್ಲಿ 1 2 3 4 ಐತಿ. ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅದಾವ. ಇಲ್ಲಿ 4 ಎಲಿಮೆಂಟ್ಸ್ ಅದಾವ, ಇಲ್ಲಿ 4 ಎಲಿಮೆಂಟ್ಸ್ ಅದಾವ. ಇಲ್ಲಿ 1 2 3 4, ಇಲ್ಲಿ 1 2 3 4. ಬಟ್ ಇಲ್ಲಿ ಸೀರಿಯಲ್ ಆರ್ಡರ್ ಒಳಗೆಲ್ಲ ನಡೀತೈತಿ ಒಟ್ಟು, ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಹಂಗಾರೆ ಇದು ಆಯ್ತು. ಈಗ ಇದಕ್ಕೆ ಯಾವ್ದಾರು ಮ್ಯಾಚ್ ಆಕೈತೆ ನೋಡ್ರಿ. -1 1 -1 0 ಇಲ್ಲ, ಇಲ್ಲಿ ನೋಡ್ರಿ 1 -1 ಉಲ್ಟಾ ಪಲ್ಟಾ ಅದಾವ, ನಡೀತೈತೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಎಲಿಮೆಂಟ್ಸ್ ಅಂತೂ ಡಿಕ್ ಟು ಡಿಕ್ ಸೇಮ್ ಅದಾವ. ಸೊ ಇ ಈಕ್ವಲ್ ಟು ಜಿ. ಇ ಈಸ್ ಈಕ್ವಲ್ ಟು ಜಿ. 0 1 ಗಂತೂ ಯಾವ್ದು ಈಕ್ವಲ್ ಇಲ್ಲ. ಐತಿ 0, ಬಟ್ ಎ ಐತಿ, ಸೊ ಅದಕ್ಕೆ ಈಕ್ವಲ್ ಆಗಂಗಿಲ್ಲ. 0 1 ಮತ್ತೆ ಯಾವ್ದು ಈಕ್ವಲ್ ಆಗಂಗಿಲ್ಲ. ಸೊ ಹಂಗಾರೆ ಇಲ್ಲಿಗೆ ಏನಾತಂದ್ರೆ ಇದು 6th ಮೇನ ಮುಗ್ದಂಗೆ ಆಯಿತು, ರೈಟ್. ಸೊ ಹಂಗಾರೆ ಈಗ ನಾವು ಏನು ಮಾಡಿದ್ವಿ, ಸೆಟ್ಸ್ ಅನ್ನೋ ಚಾಪ್ಟರ್ ಒಳಗೆ ಫಸ್ಟ್ ಎಕ್ಸಸೈಜ್ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನ್ ಮಾಡಿಕೊಂಡು ಆಮೇಲೆ ಫಸ್ಟ್ ಎಕ್ಸಸೈಜ್ ಸಾಲ್ವ್ ಮಾಡೀವಿ. ಸೆಕೆಂಡ್ ಎಕ್ಸಸೈಜ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೀವಿ ನಾವು. ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್, ಈಕ್ವಲ್ ಸೆಟ್, ನಾಟ್ ಈಕ್ವಲ್ ಸೆಟ್ಸ್, ಅವನ್ನೆಲ್ಲ ಇಂಟ್ರೊಡಕ್ಷನ್ ಮಾಡಿಕೊಂಡು ಸೆಕೆಂಡ್ ಎಕ್ಸಸೈಸನ್ನು ಸಾಲ್ವ್ ಮಾಡೀವಿ. ಸೊ ಇಷ್ಟು 4 ವಿಡಿಯೋನ ನೋಡ್ಕೊರಿ, ಮತ್ತು ಮುಂದಿನ ವಿಡಿಯೋ ನಿಮ್ಗೆ ಅರ್ಥ ಆಗ್ತೈತಿ. ಓಕೆ, ಇದು ವಿಡಿಯೋ ನಿಮ್ಗೇನೋ ಲೈಕ್ ಆಗಿತ್ತಂದ್ರೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.